ಸೇಮ್ ನಮ್ಮ ಮನಸ್ಸಿಗೂ ನಾವು ಹೇಳಿಕೊಳ್ಳುವಂಥದ್ದು ಸ್ನಾನ ಮಾಡುವಾಗ ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡಿಕೊಂಡು 2-3 ರೂಪ ಹೇಳ್ತಾರೆ. ಮತ್ಸ್ಯ, ಪುಂಡರೀಕಾಕ್ಷ, ತ್ರಿವಿಕ್ರಮ. ಈ 3 ರೂಪಗಳನ್ನು ನೆನಪಿಸಿಕೊಂಡು ತಲೆಯ ಮೇಲೆ ನೀರು ಹಾಕಿಕೊಂಡು ಸ್ನಾನ ಮಾಡಿದೆವು ಅಂತಂದರೆ ತಲೆಯಿಂದ ಕಾಲಬುಡದ ತನಕ ಬರುವಾಗಲೂ ಆ ನೀರಿನ ಪ್ರತಿಯೊಂದು ಕಣದಿಂದಲೂ ಇರುವಂತಹ ಶಕ್ತಿ ಏನಿದೆ ಅದು ನಮ್ಮ ಮನಸ್ಸಿಗೆ, ದೇಹಕ್ಕೆ ಪುಷ್ಟಿಯನ್ನು ಕೊಡಲಿ, ಮನಸ್ಸಿನ ಕೊಳೆಯನ್ನು ಕಳೀಲಿ ಅಂತ. ಯಾಕೆಂದರೆ ಪುಂಡರೀಕಾಕ್ಷ ಸ್ಮರಣೆ ಅದು ಮನಸ್ಸಿನ ದೋಷವನ್ನು ಕಳೆಯುತ್ತೆ ಅಂತ ತುಂಬ ಕಡೆ ಹೇಳ್ತಾರೆ. ಸಬಾಹ್ಯಾಭ್ಯಂತರ ಶುಚಿ ಅಪವಿತ್ರ ಪವಿತ್ರೋ ವಾ ಸರ್ವಾವಸ್ಥಾಂ ಗತೋಪಿ ವಾ ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಈ ಶ್ಲೋಕ ಹೇಳಿದರೆ ಶುಚಿಯಾಗುವುದಿಲ್ಲ. ಅಲ್ಲಿ ಹೇಳಿದ್ದೇನು? ಯಸ್ಮರೇತ್ ಪುಂಡರೀಕಾಕ್ಷಂ. ಯಾರು ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡ್ತಾರೋ ಆ ಶ್ಲೋಕ ಹೇಳಿದ ಮೇಲೆ ಮತ್ತೆ ನಾವು ಪುಂಡರೀಕಾಕ್ಷಾಯ ನಮಃ, ಪುಂಡರೀಕಾಕ್ಷಾಯ ನಮಃ, ಪುಂಡರೀಕಾಕ್ಷಾಯ ನಮಃ ಅಂತ ಹೇಳಿಕೊಳ್ಬೇಕು. ಹಾಗೆ ಹೇಳಿಕೊಂಡ್ರೆ ಪುಣ್ಯ, ಅಂದರೆ ಅದರ ಕೆಲಸ ನಮ್ಮ ಮೇಲೆ ಆಗುತ್ತೆ. ನಾವು ಶ್ಲೋಕ ಹೇಳಿದ್ರೆ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತೇವೆ. ಯಾಕೆ ಪುಂಡರೀಕಾಕ್ಷನ ಸ್ಮರಣೆಯಿಂದ ಮನಸ್ಸಿನ ಶುದ್ಧಿ ಅಥವಾ ಅತ್ಯಂತ ಆರೋಗ್ಯವನ್ನು ಹೇಳ್ತಾರೆ ಅಂತಂದರೆ, ಪುಂಡರೀಕಾಕ್ಷ ಅಂದರೆ ಅದು ದೇವರಿಗೆ ಹೇಳಿದ ಹೆಸರು. ಪುಂಡರೀಕ ಅಂದರೆ ಕಮಲ, ಅಕ್ಷ ಅಂದರೆ ಕಣ್ಣು. ಅವರು ಎಷ್ಟು ಚೆನ್ನಾಗಿ ಒಂದು ಉದಾಹರಣೆ ಕೊಡ್ತಾರೆ ಅಂದರೆ, ಕೆಸರಿನಲ್ಲೇ ಬೆಳೆಯುವ ಕಮಲ ಸ್ವಲ್ಪವೂ ಕೆಸರನ್ನು ಅಂಟಿಸಿಕೊಳ್ಳುವುದಿಲ್ಲ, ಅದರ ಮೇಲೆ ಹಾಕಿದರೂ ಅದು ಜಾರಿ ಹೋಗುತ್ತೆ. ಕಣ್ಣು ಕೂಡ ಹಾಗೆ. ನಾವು ಕಣ್ಣಿಗೆ ಕಸ ಬಿದ್ದರೆ ನಾವು ಏನೋ ಆಗೋಯ್ತು ಅಂತ ತುಂಬ ಗಲಿಬಿಲಿ ಮಾಡ್ಕೊಳ್ತೇವೆ. ಆದರೆ ಕಸ ಬಿದ್ದರೆ ತಾನಾಗಿಯೇ ಕಣ್ಣಲ್ಲಿ ನೀರು ಬರುತ್ತೆ, ಸ್ವಲ್ಪ ಹೊತ್ತಿಗೆ ಅದು ಕಣ್ಣಿನ ಎವೆಯಲ್ಲಿ ಜಾರಿ ಕೆಳಕ್ಕೆ ಬೀಳುತ್ತೆ. ನಾವು ಬೇರೆ ದೇಹದ ಎಲ್ಲ ಭಾಗಗಳನ್ನು ಕೈ ಹಾಕಿ ತಿಕ್ಕಿ ತೊಳಿಬೇಕು. ಕಣ್ಣನ್ನು ಯಾವತ್ತಾದರೂ ತಿಕ್ಕಿ ತೊಳಿತೇವೆ ಒಳಗೆ ಬ್ರಷ್ ಹಾಕಿ, ಕಣ್ಣು ಕ್ಲೀನ್ ಆಗಬೇಕು ಅಂತ. ಕಣ್ಣು ತಾನಾಗಿ ಶುದ್ಧ ಆಗುತ್ತೆ, ಕಮಲ ತಾನಾಗಿ ಯಾವತ್ತೂ ಮಲಿನ ಆಗುವುದೇ ಇಲ್ಲ. ಹಾಗಾಗಿ ಕಣ್ಣು ಮತ್ತು ಕಮಲ ಎರಡನ್ನು ಮಿಕ್ಸ್ ಮಾಡಿದರು, ಪುಂಡರೀಕಾಕ್ಷ. ಈ 2 ಶಬ್ದಗಳನ್ನು ಹೇಳಿ ಭಗವಂತನನ್ನು ಸ್ಮರಣೆ ಮಾಡಿ. ಅಂದರೆ ನಾವು ಆ ರೀತಿ ಭಗವಂತನನ್ನು ಚಿಂತನೆ ಮಾಡಿದರೆ ನಮಗೂ ಆ ರೀತಿಯದ್ದೇ ಆದ ಗುಣ ಬರುತ್ತೆ ಅಂತ. ಯಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ. ಭಗವಂತನಿಗೆ ಯಾವುದೇ ದೋಷ ಅಂಟುವುದಿಲ್ಲ ಅಂತ ಸ್ಮರಣೆ ಮಾಡಿಕೊಂಡು ನಾವು ಸ್ನಾನ ಮಾಡಿದರೆ ನಮ್ಮ ಮನಸ್ಸಿನಲ್ಲೂ ಇದ್ದ ದೋಷಗಳು ಹೋಗುವುದಲ್ಲದೆ ನಮಗೆ ದೋಷ ಅಂಟುವುದಿಲ್ಲ ಅನ್ನುವ ಗುಣ ಬರಲಿಕ್ಕೆ ಶುರುವಾಗುತ್ತೆ. ಇದು ಗುಣವನ್ನು ನಾವು ಆಲೋಚಿಸುವುದರಿಂದ ಸಿಗುವಂತಹ ಫಲ ಅದು. ಹಾಗಾಗಿ ಅವರು ಹೇಳಿದರು, ಯಸ್ಮರೇತ್ ಪುಂಡರೀಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ. ಆಭ್ಯಂತರ ಬಹಿ ಎರಡೂ ಕೂಡ ಶುಚಿ ಆಗಬೇಕು. ಸ್ನಾನದಿಂದ ಕೇವಲ ಹೊರಗಿನ ಶುಚಿ ಮಾತ್ರ ಅಲ್ಲ, ಅದು ಅಂತರಂಗದ ಶುಚಿಯೂ ಹೌದು ಅಂತ. ಯಸ್ಮಿನ್ ದೇಶೇತು ಯತ್ತೋಯಂ ಯಾತು ತತ್ರೈವ ಮೃತ್ತಿಕಾ ಸೈವ ತತ್ರ ಪ್ರಶಸ್ತಾ ಸ್ಯಾತ್ ತಯಾ ಶೌಚಂ ವಿಧೀಯತೆ. ಅವರಿಗೆಷ್ಟು ಕಾಳಜಿ ನೋಡಿ. ನೀವು ಸ್ನಾನ ಮಾಡುವಾಗ ಹೋದಲ್ಲಿ ಎಲ್ಲ ನೀವು ಅಂದುಕೊಂಡ ಹಾಗೆ ವ್ಯವಸ್ಥೆ ಇಲ್ಲದೇ ಇರಬಹುದು. ಅಲ್ಲಿ ಯಾವ ಥರದ ನೀರು ಸಿಗುತ್ತೋ, ಯಾವ ಥರದ ಮಣ್ಣು ಸಿಗುತ್ತೋ ಅಷ್ಟರಲ್ಲೇ ಅದನ್ನು ಮಾಡಿ ಖಂಡಿತ ನಮ್ಮ ದೇಹಕ್ಕಾಗಲಿ ಮನಸ್ಸಿಗಾಗಲಿ ತೊಂದರೆ ಆಗೋದಿಲ್ಲ. ಯಾಕೆಂದರೆ ನೀವು ಅದೇ ಕ್ಷೇತ್ರದಲ್ಲಿ ಬಹಳ ಹೊತ್ತು ಇರುವುದಾದ್ರಿಂದಾಗಿ ಅದು ನಿಮ್ಮ ಆರೋಗ್ಯಕ್ಕೆ ಸಹಜವಾಗಿ ಆ ಭೂಮಿಯ ಸತ್ವ ಅನ್ನೋದು ನಿಮಗೆ ಸಹಾಯ ಮಾಡುತ್ತೆ. ಒಂದೇನು ಅಂದರೆ ನಾವು ಹೋಗೋದು ಸಾಮಾನ್ಯ ಅಂಥ ಕ್ಷೇತ್ರಗಳಿಗೇನೆ, ತೀರ್ಥಕ್ಷೇತ್ರವೋ ಇನ್ನೇನೋ ಒಂದಾಗಿರುತ್ತೆ, ಇನ್ಯಾವುದೋ ಒಂದು ನಮ್ಮ ಗೊತ್ತಿರೋರ ಮನೆಯೇ ಆಗಿರುತ್ತೆ. ಆ ಜಾಗದ ಸಂಬಂಧ ನಮಗೆ ಮಾನಸಿಕವಾಗಿ ಮೊದಲೇ ಹತ್ತಿರ ಇರುತ್ತೆ. ಅದರಿಂದಾಗಿ ಅದು ಯಾವತ್ತೂ ವಿರುದ್ಧವಾದ ಕೆಲಸವನ್ನು ನಮ್ಮ ಮೇಲೆ ಉಂಟು ಮಾಡುವುದಿಲ್ಲ. ಅದಕ್ಕಿಂತ ಪೂರ್ವದಲ್ಲಿ 1-2-3 ಇದೆ, ನಾನು ಅದನ್ನು ಹೇಳಿಲ್ಲ. ಮೊದಲು ಇವತ್ತು ಬೆಂಗಳೂರಲ್ಲಿ ಸಾಧ್ಯ ಇಲ್ಲ, ಗೋವಂದನೆ ಸಾಧ್ಯ ಇಲ್ಲ. ತುಳಸಿ ವಂದನೆ ಮಾಡಬಹುದು. ಮನೆಯಲ್ಲಿ ಮುಂದೆ ಒಂದು ಸಣ್ಣ ಡಬ್ಬಿ ಇರುತ್ತೆ, ಅದರಲ್ಲಿ ಪಾಪ ಇಟ್ಟಿರ್ತಾರೆ. ಅದಕ್ಕೆ ಪಾಪ ಬೆಳಿಲಿಕ್ಕೆ ಅವಕಾಶ ಇಲ್ಲದ ಹಾಗೆ ಅದು ಸ್ವಲ್ಪ ಬೆಳೆದು 4 ತಿಂಗಳಾದ ತಕ್ಷಣ ಸೊರಗಿ ಬಾಡಿ ಕರಗಿ ಹೋಗಿಬಿಟ್ಟಿರುತ್ತೆ. ನಾವು ಒಣ ಮಹೋತ್ಸವ ಮತ್ತೆ ಅದರಲ್ಲೇ ಇನ್ನೊಂದು ಗಿಡ ನೆಡ್ತೀವಿ, ಅದೊಂದು ಮತ್ತೆ 4 ತಿಂಗಳಿರುತ್ತೆ ಅನ್ನೋ ಸ್ಥಿತಿಯಲ್ಲಿ ಇರುತ್ತೆ ನಮ್ಮದು ಪರಿಸ್ಥಿತಿ. ಆದರೆ ವಸ್ತುತಃ ಒಂದು ಮನೆ ಮುಂದೆ ಸ್ವಲ್ಪ ದೊಡ್ಡದಾದರೆ ಪಾಟ್ ಇಟ್ಟರೆ ಪಾಪ ಬದುಕುವ ತುಳಸಿ ಒಂದು ಸಾಕಾಗೋದಿಲ್ಲ, 10-6 ಇಟ್ಟಿದ್ರೆ ತುಂಬ ಒಳ್ಳೆಯದು ಮನೆಯ ಸುತ್ತ. ಅದರ ಬರೀ ಗಾಳಿನೇ ನಮ್ಮ ಉಸಿರಾಟದ ಮೂಲಕ ಒಳಗೆ ಹೋಗುತ್ತೆ ಅಂತಂದರೆ ಎಷ್ಟೋ ಥರದ ಕ್ರಿಮಿಕೀಟಗಳನ್ನು ಅದು ನಾಶ ಮಾಡುವ ಶಕ್ತಿ ಅದರ ಗಾಳಿಗಿದೆ. ಇವತ್ತು ವಿದೇಶದವರೆಲ್ಲ ತುಳಸಿಯ ಎಲೆ ಮೇಲೆ ಪೇಟೆಂಟ್ ತೊಗೊಳ್ಳಿಕ್ಕೆ ಹಾರ್ತಾ ಇದ್ದಾರೆ. ನಾವು ಅದನ್ನು ಪೇಟೆಂಟ್ ತೊಗೊಳ್ಬೇಕು ಅಂತ ನಮಗೆಲ್ಲ ಹೇಳಿಕೊಟ್ಟಿದ್ರು ನಾವು ಅದನ್ನು ಬಳಸ್ಕೊಳ್ಳದೆ ದೂರ ಇಡ್ತೇವೆ. ಗಿಡಗಳನ್ನು ನೆಟ್ಟು ಬೆಳೆಸಬೇಕು ಅಂತಂದರೆ ಯಾವುದೋ ಪ್ಲಾಸ್ಟಿಕ್ಕಿನ 4 ಮನೆ ಸುತ್ತ ತೂಗು ಹಾಕಿ ಅದರಲ್ಲೇ ಸಂತೋಷ ಪಡ್ತೇವೆ ಹೊರತು ನೆಟ್ಟು ದಿನಾ ನೀರು ಹಾಕಿ ಅದರ ಸುಖವನ್ನು ಗಾಳಿಯನ್ನು ತೆಗೆದುಕೊಳ್ಳುವಷ್ಟು ತಾಳ್ಮೆ ನಮಗಿಲ್ಲ. ಅಷ್ಟು ನಾವು ನಾಗರಿಕರಾಗಿಬಿಟ್ಟಿದ್ದೀವಿ. ಅವರು ಹೇಳ್ತಾರೆ ತುಳಸಿ ವಂದನೆ, ಗೋವಂದನೆ, ಸೂರ್ಯನಿಗೆ ಒಂದು ವಂದನೆ, ಆದ ತಕ್ಷಣ ಸ್ನಾನದ ಕೊಠಡಿಗೆ ಹೋಗಿ ಒಂದು ಆಚಮನೆ. ಅಲ್ಲರಿ ಸ್ನಾನ ಆಗುವ ಮುಂಚೆ ಆಚಮನೆ ಮಾಡ್ಬೋದಾ? ಅಲ್ಲರಿ ಸ್ನಾನವೂ ಒಂದು ಆಚಮನೆಯೂ ಒಂದು ಸ್ನಾನವೇ, ಅದರಿಂದ ಹಾಗೇ ಮಾಡಬೇಕು ಸ್ನಾನ. ಹಾಗಾದರೆ ಆಚಮನೆ ಹೇಗೆ ಮಾಡಬೇಕು ಅಂತ ಮತ್ತೆ ಹೇಳ್ತೇನೆ. ಮತ್ತು ಅದು ಸ್ವಲ್ಪ ಕ್ರಮ ಇದೆ. ಬಾಯಾರಿಕೆ ಆಯಿತು ಅಂತ ಹೇಳಿ 2 ತಂಬಿಗೆ ನೀರು ಕುಡಿಯುವುದಲ್ಲ, ಅದು ಒಂಚೂರು ಎಚ್ಚರ ಇರಬೇಕು. ದೇಹದ ಒಂದು ಎಚ್ಚರಿಕೆಗೋಸ್ಕರ, ದೇಹದಲ್ಲಿ ಒಂದು ಸಹಜವಾದ
ಸ್ಫೂರ್ತಿಯನ್ನು ತರುವುದಕ್ಕೋಸ್ಕರ ಆಚಮನೆ ಅಂತ ಹೇಳುವುದು. ಹಾಗೆ ನೆನಪಿಸಿಕೊಳ್ಳುವುದರ ಜೊತೆಗೆ ನಮ್ಮ ಇಂದ್ರಿಯಗಳಲ್ಲಿರುವ ಆಯಾ ತತ್ವಾಭಿಮಾನಿ ದೇವತೆಗಳನ್ನು, ಭಗವದ್ ರೂಪಗಳನ್ನು ನಾವು ನೆನಪಿಸಿಕೊಳ್ಬೇಕು. ಯಾಕೆಂದರೆ ನಾವು ಭಗವನ್ಮಯ ಆಗಬೇಕು. ಆ ಜಪ ಮಾಡುವ ಮುಂಚೆ ನಮ್ಮ ಪ್ರತಿಯೊಂದು ಇಂದ್ರಿಯದಲ್ಲೂ ಆ ಭಗವಂತನ ರೂಪ ಇದ್ದು, ನಮಗೆ ಆ ಧ್ಯಾನಕ್ಕಾಗುವಾಗ, ಒಳಗಿನ ಹೃದಯ ಕಮಲಕ್ಕಾಗುವಾಗ ಮೇಲಿನ ಎಲ್ಲ ಇಂದ್ರಿಯಗಳಲ್ಲಿ ಚಿಂತನೆ ಮಾಡಿದ ರೂಪ ಪೂರ್ತಿ ಸಹಕಾರ ನೀಡುವುದಕ್ಕೋಸ್ಕರ ಆ ಸಿದ್ಧತೆ. ಸರಿ, ಸ್ನಾನ ಮಾಡುವಾಗ ಸ್ಮರಣೆ ಕೊಂಡೆವು, ಅಲ್ಲೇ ನಮಗೆ ದೇಶ, ವಾರ, ತಿಥಿ, ನಕ್ಷತ್ರ ಎಲ್ಲ ಹೇಳ್ಕೊಳ್ಳಿಕ್ಕಿದೆ. ಅದು ಈ ಸಂಕಲ್ಪದ ಮಹತ್ವವನ್ನು ನಾನು ಮುಂದೆ ಹೇಳ್ತೇನೆ. ಭೂವರಾಹನನ್ನು ಸ್ಮರಣೆ ಮಾಡಿಕೊಂಡು ಆಗ ಹೇಳ್ಕೊಳ್ಳುವ ಒಂದು ಶ್ಲೋಕ ಇದೆ, ನೀವು ನೆನಪಿದ್ರೆ ಆಮೇಲೆ ಕೇಳಿ ಬರ್ಕೊಳ್ಳಿಬೇಕಿದ್ರೆ. ಅತಿನೀಲ ಘನಶ್ಯಾಮಂ ನಳಿನಾಯತ ಲೋಚನಂ ಸ್ಮರಾಮಿ ಪುಂಡರೀಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ. ಇದು ಎಷ್ಟು ಪವರ್ಫುಲ್ಲು ಅಂದರೆ ಈ ಮಂತ್ರ. ಅಕಸ್ಮಾತ್ ನಾವೆಲ್ಲೋ ಪ್ರಯಾಣದಲ್ಲಿದ್ದೇವೆ, ಬೆಳಗ್ಗೆ ಆಗಿಬಿಟ್ಟಿದೆ, ನಾವಿನ್ನು ಊರು ಮುಟ್ಲಿಕ್ಕೂ ಇನ್ನು 10 ಗಂಟೆ ಆಗುತ್ತೆ, ಅದಕ್ಕಿಂತ ಮುಂಚೆ ನಮಗೆ ಸಂಧ್ಯೆ ಆಗಬೇಕು, ಆ ಹೊತ್ತಿಗೆ ಬಿಡಬಾರ್ದು. ಅಂಥ ಸಂದರ್ಭದಲ್ಲಿ ನಾವು ಕಣ್ಣು ಮುಚ್ಚಿ ಕುಳಿತು ಪ್ರಾಮಾಣಿಕವಾಗಿ ಭಗವಂತನನ್ನು ಪ್ರಾರ್ಥಿಸಿ, ಹಲ್ಲುಜ್ಲಿಕ್ಕಂತೂ ಅಲ್ಲಾಗತ್ತೆ, ಅದು ಉಜ್ಜಿ ಮುಗಿಸ್ಕೊಂಡು ಬಂದು ದೇಹದ ಒಳಗಿನ ಶೌಚವನ್ನು ಮಾಡಿ ಆಮೇಲೆ ಬಂದು ಎಲ್ಲಿ ಇರ್ತೇವೋ ಅಲ್ಲೇ ಕೂತುಕೊಂಡು ಈ ಶ್ಲೋಕವನ್ನು ಹೇಳಿ, ನಮ್ಮ ನೆತ್ತಿಯಿಂದ ಭಗವಂತನ ಪಾದದಿಂದ ಹರಿದ ನೀರು ನಮ್ಮ ಇಡೀ ದೇಹವನ್ನು ಶುದ್ಧಿ ಮಾಡ್ತಾ ಇದೆ ಅಂತ ಆಲೋಚಿಸಿ ನೀವು ಯಥಾಪ್ರಕಾರ ಸಂಧ್ಯೆಯ ಹೊತ್ತಿಗೆ ಮಾಡಬೇಕಾದ 10 ಆದರೆ 10, ಎಷ್ಟು ಗಾಯತ್ರಿ ಮಾಡಬೇಕು ಅಂತ ಅಂದ್ಕೊಳ್ತೀರೋ ನಿತ್ಯದಲ್ಲಿ ಅದನ್ನು ಮಾಡಿ ಹೊತ್ತಿಗೆ ಸರಿಯಾಗಿ ಆಗಬೇಕು ಅನ್ನೋದು ಮುಖ್ಯ. ನೀವು ಎಲ್ಲಿದ್ದರೂ ಕೂಡ ಈ ಶ್ಲೋಕ ಹೇಳಿ ನಾವು ಮನಸ್ಪೂರ್ವಕವಾಗಿ ಮತ್ತೆ ಇನ್ನೊಂದು ಸರ್ತಿ ಎಲ್ಲ ಆದಮೇಲೆ ಮತ್ತೆ ಸ್ನಾನ ಮಾಡಬಾರ್ದು ಅಂತ ಅರ್ಥ ಅಲ್ಲ. ಈ ಸಂಧ್ಯೆಗೆ ಬೇಕಾದಂತಹ ಶುಚಿಯನ್ನು ತರುವ ಶಕ್ತಿ ನಾವು ಈ ಮಂತ್ರವನ್ನು ಹೇಳಿಕೊಳ್ಳುವ ಮೂಲಕ, ಅದಕ್ಕೆ ಮಂತ್ರಸ್ನಾನ ಅಂತ ಹೆಸರು. ಈ ಶ್ಲೋಕಕ್ಕೆ ಹೇಳುವಾಗಲೇ ಮಂತ್ರಸ್ನಾನ, ಮಂತ್ರದಿಂದಲೇ ಸ್ನಾನ ಆಗುತ್ತೆ. ಆದರೆ ಅಷ್ಟು ನಂಬಿ ನಾವು ಆ ಪುಂಡರೀಕಾಕ್ಷನ ಸ್ಮರಣೆಯಿಂದಾಗಿ ನಮ್ಮ ದೇಹದ ಮನಸ್ಸಿನ ಶುದ್ಧಿ ಉಂಟಾಯಿತು ಅಂತ ನಾವು ಆಲೋಚನೆ ಮಾಡಿ ಸಂಧ್ಯೆಗೆ ಬೇಕಾದ ಗಾಯತ್ರಿಯನ್ನು ಮಾಡಿ ಮುಗಿಸಿದರೆ ಪೂರ್ಣವಾದ ಫಲ ಇದೆ, ಅಲ್ಲಿ ಯಾವುದೂ ಕೂಡ ದೋಷ ಇಲ್ಲ ಅಂತ. ಮತ್ತೆ ಯಥಾ ಪ್ರಕಾರ ಹೋದ್ಮೇಲೆ ನಮ್ಮ ನಿತ್ಯದ ಸ್ನಾನ ಮಾಡಿಕೊಂಡು ಮುಂದೆ ಯಥಾ ಪ್ರಕಾರ ವಸ್ತುಗಳನ್ನು ಇಟ್ಟುಕೊಂಡು ಮಾಡುವಂಥದ್ದೇನೆ ಅದನ್ನು ಮುಂದುವರಿಸ್ಬೋದು. ಹಾಗೆ ಈ ಶ್ಲೋಕವನ್ನು ಹೇಳ್ತಾರೆ. ನೀರಿನಲ್ಲಿ ಇವಾಗ ನಮಗೆ ಬಾತ್ರೂಮಲ್ಲೇ ಎಲ್ಲ ಆಗೋಗುತ್ತೆ, ಅವರಿಗೆ ಎಷ್ಟು ಕಾಳಜಿ ಅಂದರೆ ಸ್ನಾನ ಮಾಡುವಾಗ ನಾವು ನದಿಯಲ್ಲಿ ಅಥವಾ ಇನ್ಯಾವುದೋ ತೊರೆಯಲ್ಲೋ ಎಲ್ಲೋ ಮಾಡಬೇಕಾದ್ರೆ ನಮ್ಮ ದೇಹದ ಮಲಮೂತ್ರವನ್ನು ಅಲ್ಲಿ ವಿಸರ್ಜನೆ ಮಾಡಬಾರ್ದು, ಅಲ್ಲಿ ಉಗುಳಬಾರ್ದು. ನೋಡಿ, ನಮಗೆ ಹಿಂದಿನವರಿಗೆ ಪರಿಸರದ ಕಾಳಜಿ ಸಹಜವಾಗಿತ್ತು. ಎಲ್ಲಿಯಾದರೂ ದೂರಕ್ಕೆ ಹೋಗಿ ಅದು ಆ ಸಮುದ್ರದ ತನಕ ಅಥವಾ ನದಿಯ ತನಕ, ತೊರೆಯ ತನಕ ಬರಬಾರ್ದು. ನಾವು ಅಂಥ ಜಾಗಕ್ಕೆ ಹೋಗಿ ಅದು ಇನ್ಯಾವುದೋ ಸೂರ್ಯನಿಗೆ ಮುಖ ಮಾಡಿ, ಅಗ್ನಿಗೆ ಅಥವಾ ಯಾವುದೋ ಒಳ್ಳೆಯ ವೃಕ್ಷ ಅಶ್ವತ್ಥಾದಿಗಳಿದ್ರೆ ಅಲ್ಲೂ ಮಾಡಬಾರ್ದು ಅಂತ. ಅಂದರೆ ಇದೆಲ್ಲವನ್ನು ಕೂಡ ಶೌಚದ ದೃಷ್ಟಿಯಿಂದಲೇ ಹೇಳಿದ್ದು. ಇವತ್ತು ಅದನ್ನು ನಾವು ಸ್ವಚ್ಛ ಭಾರತ ಅಂತ ಇನ್ನೊಂದು ಶಬ್ದದಿಂದ ಹೇಳುತ್ತೇವೆ. ಹಿಂದಿನವರಿಗಿದ್ದ ಕಲ್ಪನೆಯ ರೂಪ ಬೇರೆ ಇತ್ತು, ಇವತ್ತು ನಾವು ಅದನ್ನು ಇನ್ನೊಂದು ಮುಖದಿಂದ ಹೇಳುವ ಪ್ರಯತ್ನ ಮಾಡ್ತೇವೆ. ಆದರೆ ವಸ್ತುತಃ ಕಸ ಸಿದ್ಧ ಆಗೋದು ಕಮ್ಮಿ ಆಗ್ತಾ ಇಲ್ಲ, ಕಸ ಡೆಲಿವರಿ ಬಟವಾಡೆ ಆಗ್ತಾ ಇದೆ ಅಷ್ಟೇ. ನಾವು ಯೋಚಿಸ್ತಾ ಇಲ್ಲ ಎಲ್ಲೋ ಒಂದು ಅಪಾಯ ಏನಾಗ್ತಾ ಇದೆ ಅಂತ. ನಾವು ನಿಜವಾಗಿ ಮಾಡಬೇಕಾದ ಸ್ವಚ್ಛ ಭಾರತ ಅಂದರೆ ಏನು ಗೊತ್ತಾ? ಉತ್ಪಾದನೆ ಆಗುವ ಪ್ರಮಾಣವನ್ನೇ ಕಮ್ಮಿ ಮಾಡಬೇಕು, ಆಗ ಸ್ವಚ್ಛ ಆಗೋದು ಜಾಸ್ತಿ ಆಗುತ್ತೆ. ನಾವು ಮಾಡ್ತಾ ಇರೋದೇನು ಅಂದರೆ, ನಾವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿಂದಷ್ಟು ಗಲೀಜು ಮಾಡ್ತೇವೆ ಅಂತ ಅಂದ್ಕೊಳ್ಳೋದ್ರ ಬದಲು ಇನ್ನೆಲ್ಲೋ ಆ ತೊಟ್ಟಿಗೆ ಹಾಕಿ ಬರ್ತೇವೆ ಅಷ್ಟೇ. ಕೊಳೆನೇ ಅದು, ಇನ್ನೆಲ್ಲೋ ಅದನ್ನು ಡಿಸ್ಪೋಸ್ ಮಾಡೋದು ಬಹಳ ಕಷ್ಟ ಇದೆ. ಅದರಿಂದಾಗಿ ನಮ್ಮ ಒಳಗಿನ ಕೊಳೆ ಮತ್ತು ಹೊರಗಿನ ಕೊಳೆ ಎರಡೂ ಶುದ್ಧ ಇರಬೇಕು. ಅಂದರೆ ಸ್ನಾನ ಮಾಡುವ ಮುಂಚೆ ನಮ್ಮ ದೇವರ ಕೋಣೆ ಹೇಗಿರಬೇಕು, ನಾವು ಕೂತ್ಕೊಳ್ಳುವ ಸಂಧ್ಯಾವಂದನಕ್ಕೆ ಕೂತ್ಕೊಳ್ಳುವ ಜಾಗ ಹೇಗಿರಬೇಕು? ಶುಚೌದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನ ಮಾತ್ಮನಃ ನಾತುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಇದು ಸಂಧ್ಯೆಗೆ ನಾವು ಕೂತ್ಕೊಳ್ಳುವ ಜಾಗ ಹೇಗಿರಬೇಕು ಅಂತ ಹೇಳುವಂಥದ್ದು. ಪರಿಸರದಲ್ಲಿ ಇಡೀ ಮನೆ ಆದಷ್ಟು ಶುದ್ಧ ಇದ್ದಷ್ಟು ಒಳ್ಳೆಯದು. ಅದರ ಜೊತೆಗೆ ನಾವು ಕೂತ್ಕೊಳ್ಳುವ ಜಾಗದಲ್ಲಿ ಧೂಳು, ಕಸ, ಏನೇನೋ ವಸ್ತುಗಳನ್ನು ರಾಶಿ ಹಾಕಿಕೊಂಡಿರೋದು, ಅಲ್ಲಿ ಕೂತ್ರೆ ಅಯ್ಯೋ ಯಾಕೆ ಕೂತಿದ್ದೇನೆ ಅಂತ ಅನ್ನಿಸ್ಬಾರ್ದು. ಮನಸ್ಸು ಪ್ರಫುಲ್ಲವಾಗಿ ಬೆಳೆಯಬೇಕು. ಆಸನಕ್ಕೆ ಚೈಲ, ಅಜಿನ, ಕುಶ. ಚೈಲ ಅಂದರೆ ಬಟ್ಟೆ, ರೇಷ್ಮೆಯ ಬಟ್ಟೆ ಅಥವಾ ದಾಬಳಿಯ ಬಟ್ಟೆಯನ್ನು ಅಡಿಗೆ ಹಾಕ್ಕೊಳ್ಬಹುದು. ಅಜಿನ ಅಂತಂದರೆ ಕೃಷ್ಣಾಜಿನ, ಇದರ ಮೇಲೆ ದರ್ಭೆ. 3 ಇಲ್ಲ ಅಂದರೆ ಯಾವುದಾದ್ರೂ ಒಂದೊಂದಾದರೂ ಸರಿ. ದರ್ಭೆಯ ಚಾಪೆಯನ್ನು ಇಟ್ಟುಕೊಳ್ಳುವಂಥದ್ದು ಅಥವಾ ಅಜಿನವನ್ನು ಹಾಕ್ಕೊಳ್ಳುವಂಥದ್ದು, ಇಲ್ಲ ಅಂದರೆ ರೇಷ್ಮೆ ಅಥವಾ ದಾಬಳಿಯ ಬಟ್ಟೆಯನ್ನು ಹಾಕಿಕೊಂಡು ಕೊಡು. ಇದು 3 ಒಟ್ಟಿಗಿದ್ರೆ ಇನ್ನೂ ಒಳ್ಳೆಯದು. ಚೈಲದ ಮೇಲೆ ಅಜಿನ, ಅಜಿನದ ಮೇಲೆ ದರ್ಭೆ, ಹೀಗೆ 3 ಇಟ್ಟುಕೊಂಡು ನಾವು ಆಸನಕ್ಕೆ ಕೂತ್ಕೊಳ್ಳೋದು ಅಂತಂದರೆ ಅದು ಇನ್ನಷ್ಟು ಪ್ರಶ್ನೆ ಕೆಲವರಿಗೆ. ಏನು ಅಂದರೆ, ಅಲ್ಲರಿ ನೀವು ಎಲ್ಲ ಅಹಿಂಸೆ ಅಂತ ಹೇಳಿ ಆ ಚೈಲ ಅಜಿನವನ್ನು ಹಾಕ್ಕೊಂಡು ಕೂಡುವುದು ಅಂದರೆ ಅಹಿಂಸೆಯನ್ನು ಒಂದು ಕಡೆಯಿಂದ ಬಾಯಲ್ಲಿ ಹೇಳ್ತೀರಿ, ಇನ್ನೊಂದು ಕಡೆಯಿಂದ ಆ ಜಿಂಕೆಯನ್ನು ಕೊಂದ ಚರ್ಮದ ಮೇಲೆ ಕೂತ್ಕೊಳ್ತೀರಲ್ವ ನೀವು. ಹಿಂದಿನವರಿಗೆ ಮಡಿ, ಮೈಲಿಗೆ, ನೀವು ಮೈಲಿಗೆ ಅಂದರೆ ರಕ್ತ ಇತ್ಯಾದಿಗಳೆಲ್ಲ ಮೈಲಿಗೆ ಅಂತ ಹೇಳೋರು, ಅದು ಚರ್ಮ. ಅದು ಆ ಚರ್ಮ ಮೈಲಿಗೆ ಹೇಗಾಗುತ್ತೆ, ಮಡಿ ಹೇಗಾಗುತ್ತೆ ಅನ್ನೋದು ಪ್ರಶ್ನೆ.
ಹಿಂದಿನವರಿಗೆ ಮಡಿ ಮೇಲಿಗೆ ಕಾನ್ಸೆಪ್ಟ್ ಏನು ಗೊತ್ತಾ, ನಾವು ಎಲ್ಲಿ ಕೂತ್ರೆ ಬಹಳ ಹೊತ್ತು ಒಂದು ವಿಷಯದಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೋ ಅದಕ್ಕೆ ಯಾವುದೆಲ್ಲ ಸಹಕಾರ ನೀಡುತ್ತೋ ಅದೆಲ್ಲವೂ ಮಡಿ. ಹಾಗೆ ಅಂತ ಹೇಳಿ ಯಾವುದ್ಯಾವುದೋ ಚರ್ಮದಲ್ಲಿ ಕೂತ್ಕೊಳ್ಳಿಕ್ಕೆ ಇಲ್ಲ. ಪರ್ಟಿಕ್ಯುಲರ್ ಆಗಿ ಸನ್ಯಾಸಿಗಳಿಗಾಗುವಾಗ ವ್ಯಾಘ್ರ ಚರ್ಮ, ಗೃಹಸ್ಥರಿಗಾಗುವಾಗ ಅಥವಾ ಬ್ರಹ್ಮಚಾರಿಗಳಿಗೆ ವಸ್ತುತಃ ಇಲ್ಲ, ನಿಷೇಧ ಹೇಳ್ತಾರೆ, ಅವರು ದರ್ಭೆ ಅಥವಾ ಬಟ್ಟೆಯನ್ನು ಉಪಯೋಗಿಸಬೇಕು ಅಂತ. ಗೃಹಸ್ಥರಿಗಾಗುವಾಗ ಅಜಿನದ ಆಸನವನ್ನು ಹೇಳ್ತಾರೆ ಕೂತ್ಕೊಳ್ಳಿಕ್ಕೆ. ಯಾಕೆ ಅಂತಂದರೆ ನಾವು ನೆಲದಲ್ಲಿ ನಮಗೆ ಗೊತ್ತಿದೆ ಯಾವಾಗಲೂ ಗುರುತ್ವಾಕರ್ಷಣ ಶಕ್ತಿ ನಮ್ಮನ್ನು ಕೆಳಕ್ಕೆ ಎಳಿತಾನೇ ಇರುತ್ತೆ. ಅದನ್ನು ಶಾಸ್ತ್ರದಲ್ಲಿ ಅಘಶಕ್ತಿ ಅಂತ ಹೇಳ್ತಾರೆ. ಅಘಶಕ್ತಿ ಅಂದರೆ ನಮಗೆ ಮಾಡಿದ ಒಳ್ಳೆಯ ಯೋಚನೆ ಏನಿದೆ ಅದು ಉನ್ಮುಖವಾಗಿ ಹರಿಬೇಕು. ಆದರೆ ನಮ್ಮ ನೆಲದ ಶಕ್ತಿ ಏನು ಮಾಡುತ್ತೆ, ನಾವು ಮಾಡಿದ ತಪಸ್ಸಿನ ಅಷ್ಟೂ ಶಕ್ತಿಯನ್ನು ನೆಲದ ಮೂಲಕ ಮೂಲಾಧಾರಕ್ಕೆ ತಾಗಿ ಅದನ್ನು ಕೆಳಕ್ಕೆ ಎಳೆಯುತ್ತೆ. ಅದು ಆಗದೇ ಇರಲಿ ಅಂತ ಈ ಮೂರೂ ಕೂಡ ಅಂತಹ ಭೂಮಿಯ ಅಘಶಕ್ತಿಯನ್ನು ತಡೆಯುವ ಸಾಧನಗಳು. ರೇಷ್ಮೆಯ ಬಟ್ಟೆ ಅಥವಾ ದಾಬಳಿಯ ಬಟ್ಟೆ ಇರಬಹುದು, ಅಜಿನ ಇರಬಹುದು, ಅದರ ಜೊತೆಗೆ ದರ್ಭೆ ಇರಬಹುದು. ಇದು ಮೂರಲ್ಲಿ ಕೂತ್ರೆ ನಮಗೆ ಭೂಮಿಯ ಸಂಪರ್ಕ, ನಾವು ಅಟ್ಟದಲ್ಲಿ ಕೂತು ಮಾಡಬಾರ್ದು ಅಂತ ಹೇಳ್ತಾರೆ. ಭೂಮಿಯ ಸಂಪರ್ಕ ಇರಬೇಕು, ಆದರೆ ನೇರ ಭೂಮಿಯ ಸಂಪರ್ಕ ಇರಬಾರ್ದು. ಇದು ಮೂರು ಮಧ್ಯದಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುವ ಹಾಗಿರಬೇಕು ಅಂತ. ಹಾಗೆ ಕೂತ ಮೇಲೆ ನಮ್ಮ ಪರಿಸರ ಶುದ್ಧ ಇದೆ ಅಂತಂದ ಮೇಲೆ ನಾವು ಬಳಸುವ ಪಾತ್ರೆಗಳೆಲ್ಲ ಸ್ವಲ್ಪ ಆದರೂ ಶುಚಿ ಇದೆ ಅಂತಂದರೆ ಆವಾಗ ಮುಂದಿನ ಕ್ರಿಯೆಗಳಿಗೆ ನಮಗೆ ಅನುಕೂಲ ಸಿಗುತ್ತೆ. ನಮಗೇನಾಗುತ್ತೆ, ಶುದ್ಧ ಇರಲಿ, ತೊಳೆಯುವುದು ಕಷ್ಟ ಅಂತೇಳಿ ನಾವೆಲ್ಲದಕ್ಕೂ ಬೆಳ್ಳಿ ಉಪಯೋಗಿಸ್ಬಿಡ್ತೇವೆ. ಬೆಳ್ಳಿಯನ್ನು ಶಾಸ್ತ್ರದಲ್ಲಿ ಸಹಜವಾಗಿ ಹೇಳಬೇಕು ಅಂದರೆ ನಿಷೇಧ ಮಾಡ್ತಾರೆ. ಅದನ್ನು ಶ್ರಾದ್ದಾದಿ ಕರ್ಮಗಳಿಗೆ ಮಾತ್ರ ಉಪಯೋಗಿಸಬೇಕು ಹೊರತು ನಿತ್ಯದ ಕರ್ಮಗಳಿಗೆ ಉಪಯೋಗಿಸಬಾರ್ದು ಅಂತ. ಆದರೆ ಇವತ್ತದು ಸಹಜವಾಗಿ ವ್ಯವಸ್ಥೆಯಲ್ಲಿ ಬಂದು ಹೋಗಿದೆ. ಅದರಿಂದಾಗಿ ಏನೇನು ರೀಸನ್ ಏನು ಅಂತಾನ, ಅದನ್ನು ಶಾಸ್ತ್ರದ ಶಬ್ದದಲ್ಲಿ ಹೇಳುವುದಾದರೆ ಅದು ರುದ್ರ ನೇತ್ರ ಮಲೋದ್ಭೂತ ಅಂತ. ರುದ್ರನ ಕಣ್ಣಿನ ನೀರಿನಿಂದ ಹುಟ್ಟಿದ ವಸ್ತು ಆದ್ದರಿಂದಾಗಿ ಅದನ್ನು ದೇವ ಕಾರ್ಯಗಳಿಗೆ ಬಳಸುವುದಲ್ಲ, ಪಿತೃಗಳಿಗೆ, ವಸುರುದ್ರ ಆದಿತ್ಯ ಸಂಬಂಧ ಆದ್ದರಿಂದಾಗಿ ಅಲ್ಲಿಗೆ ಅದನ್ನು ಉಪಯೋಗಿಸಬೇಕು. ಅದು ಪಿತೃಗಳಿಗೆ ಬಹಳ ಇಷ್ಟ ಅಂತ. ಆದರೆ ನೀವು ದೇವತೆಗಳಿಗಾಗುವಾಗ ತಾಮ್ರವೋ ಇನ್ನೂ ಚಿನ್ನವನ್ನು ಬಳಸಬಹುದು, ನೋಡ್ಕೊಳ್ಳಿ. ಅಥವಾ ಕೆಲವೊಂದು ಸರ್ತಿ ಹಿತ್ತಾಳೆಯದ್ದು ಏನೂ ತೊಂದರೆ ಇಲ್ಲ, ಇದು ಬಳಸಬಹುದಾದದ್ದು. ಅಂದರೆ ಒಂದು ಯೋಚನೆ ಮಾಡಿ, ಸಹಜವಾಗಿ ತಾಮ್ರ ಅಥವಾ ಈ ಪದಾರ್ಥಗಳನ್ನು ನಾವು ಬಳಸುವಾಗ ಅದು 2 ದಿವಸ ಬಳಸಿದ ತಕ್ಷಣ ಸ್ವಲ್ಪ ಕಪ್ಪಾದ ಹಾಗಾಗುತ್ತೆ. ನಾವು ಮತ್ತೆ ಅದನ್ನು ತೊಳಿತೇವೆ. ಈ ಹೊರಗಿನಿಂದ ತೊಳೆಯೋ ಪ್ರೊಸೆಸ್ ಇದೆಯಲ್ವಾ, ಅದು ಮನಸ್ಸಿಗೆ ನಿತ್ಯ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಅಂಥದ್ದನ್ನು ಬಳಸಿ. ನೀವು ಯಾವಾಗಲೂ ಶುದ್ಧ ಇರುವುದನ್ನೇ, ಅದು ಯಾವತ್ತು ಕೊಳೆ ಆಗದೇ ಇರುವುದನ್ನೇ ಬಳಸಿ ಏನಾಗುತ್ತೆ, ನಮ್ಮ ಮನಸ್ಸಿನ ಕೊಳೆ ತೆಗೆಯುವುದರ ರೀತಿ ಮರ್ತು ಹೋಗಿಬಿಡುತ್ತೆ ನಮಗೆ. ಅದಕ್ಕೋಸ್ಕರ ಅವರು ಇದನ್ನು ತೊಳೆಯುವಾಗ ನಿಮ್ಮ ಮನಸ್ಸನ್ನು ತೊಳೆಯುವುದು ಅಂತ ಅರ್ಥ, ಅದನ್ನು ನೆನಪಿಸ್ಲಿಕ್ಕೆ ಈ ಕ್ರಿಯೆ. ನೀವು ತೊಳಿತಾ ಇರುವ ಪ್ರತಿನಿತ್ಯದ ಈ ಪಾತ್ರೆ ಇದೆಯಲ್ಲೋ, ಅದು ನಿಮ್ಮ ಮನಸ್ಸನ್ನೂ ತೊಳಿತಾ ಇದೆ ಅಂತ ಹೇಳಲಿಕ್ಕೋಸ್ಕರ. ಯಾಕೆಂದರೆ ಬರೀ 2 ಬಾಗಿಲು ಅಥವಾ 1 ಬಾಗಿಲು 4 ಕಿಟಕಿ ಇರುವ ಮನೆಗೇ ನಾವು 10 ದಿವಸ ಬೀಗ ಹೊಡೆದ್ರು, ಎಷ್ಟು ತಪ್ಪಿಸಿದ್ರು 10ನೇ ದಿವಸ ಮನೆಯಿಂದ ಹೊರಗಿನಿಂದ ಬಂದರೆ ಒಳಗೆ ಕಾಲಿಡಬೇಕಾದ್ರೆ ಧೂಳು ತುಂಬಿಕೊಂಡಿರುತ್ತೆ. ಇದು 9 ಬಾಗಿಲ ಮನೆ ಸ್ವಾಮಿ, ತುಂಬಿಕೊಳ್ತಾನೇ ಇರುತ್ತೆ. ನೀವು ದಾಸರ ಪದಗಳಲ್ಲಿ ಎಲ್ಲ ಕಡೆಯಲ್ಲೂ ಹೇಳ್ತಾರೆ ಏನು, ಮನವ ಶೋಧಿಸಬೇಕು ನಿತ್ಯ ಶೋಧಿಸ್ತಾ ಇರಬೇಕು. ಇನ್ನು ಮುಂದೆ ಎಷ್ಟು ಪ್ರೋಸೆಸ್ ಬರುತ್ತೋ ಎಲ್ಲ ಮನಸ್ಸಿನ ಶೋಧನೆಗೋಸ್ಕರನಿದೆ. ಯಾಕೆಂದರೆ ಮನಸ್ಸುಂಟಲ್ಲ, ಅದು ಭಾರೀ ತುಂಟತನ ಮಾಡುವಂಥದ್ದು, ಅದು ಕೋತಿಗಿಂತ ಕಡೆ. ಅದನ್ನು 1-2 ಕ್ರಮದಲ್ಲಿ ಅದನ್ನು ಹಿಡಿತಕ್ಕೆ ತರಲಿಕ್ಕಾಗೋದಿಲ್ಲ. ಅದಕ್ಕೆ 100 ಥರದ ಪ್ರಯತ್ನಗಳನ್ನು ಮಾಡ್ತೇವೆ. ನಾವು ಮಕ್ಕಳಿಗೆ ಕೇಳಿಲ್ಲ ಅಂದರೆ ಪೂಸಿ ಹೊಡಿತೇವೆ, ಅದು ಮಾಡಬೇಡ ಮಗು, ಇದು ಮಾಡಬೇಡ, ಇನ್ನೇನೋ ಅದಕ್ಕಿಂತ ದೊಡ್ಡದು ತೋರಿಸ್ತೇವೆ, ಪಕ್ಕದಲ್ಲಿ ಅದರ ಗಮನ ಸೆಳೀತೇವೆ, ಇನ್ನೇನೋ ಮಾಡ್ತೇವೆ, ಮಾಡಿ ಕೊನೆಗೆ ಏನೋ ಒಂದು ರೀತಿಯಿಂದ ಅದಕ್ಕೆ ಊಟ ಮಾಡಿಸ್ತೇವೆ. ಹಾಗೆ ನಮ್ಮ ಮನಸ್ಸಿಗೆ ಒಳ್ಳೆಯದು ಮಾಡಬೇಕು ಅಂತ ಹೇಳಲಿಕ್ಕೆ ಬೇರೆ 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 ರೀತಿಯಾದ ಕಥೆಗಳ ಮೂಲಕ, ಬೇರೆ ಬೇರೆ ರೀತಿಯಾದ ಆಚರಣೆಗಳ ಮೂಲಕ, ದೊಡ್ಡವರ ಆಚರಣೆಯನ್ನು ತೋರಿಸುವುದರ ಮೂಲಕ ಪುಸಲಾಯಿಸುವುದು. ಅದನ್ನು ಹಾಗೆ ಮಾಡಬೇಕಪ್ಪ, ಅದು ಒಳ್ಳೆಯದಕ್ಕೋಸ್ಕರ. ಒಂದು ಸರ್ತಿ ಅರ್ಥ ಆಯಿತು ಅಂದರೆ ಮತ್ತೆ ಮಾಡುತ್ತೆ. ಈಗ ಮಗುವಿಗೆ ನೀವು ಒಂದು ಸರ್ತಿ ಒಂದು ವಿಷಯವನ್ನು ಹೇಳಿ ಅರ್ಥ ಆದಮೇಲೆ ನೀವು ತಪ್ಪು ಮಾಡ್ತಾ ಇದ್ದರೆ ಎಚ್ಚರಿಸುತ್ತೆ, ಹಾಗೆ ಮಾಡಬೇಡಿ, ನೀವು ನಿನ್ನೆ ಹೇಳಿದಿರಿ ಇವತ್ತು ನೀವೇ ಮಾಡ್ತಾಯಿದ್ದೀರಿ, ನಮಗೆ ಹೇಳುತ್ತೆ ವಾಪಸ್ಸು. ಹಾಗೆ ನಮ್ಮ ಮನಸ್ಸು ವಾಪಸ್ಸು ನಮ್ಮನ್ನು ತಿದ್ದುವಷ್ಟು ನಾವು ಅದಕ್ಕೆ ಸಿದ್ಧತೆ ಮಾಡುವುದೇ ಇದೆಲ್ಲ. ಸ್ನಾನ ಹೇಗಿರಬೇಕು, ನಮ್ಮ ಆಚರಣೆಗಳು ಹೇಗಿರಬೇಕು, ಸಂಧ್ಯಾವಂದನೆ ಅಂತ ಅನ್ನೋದನ್ನು ಏನು ಅಂತ ತಿಳ್ಕೊಳ್ಬೇಕು ಅನ್ನುವ ಪೂರ್ವ ಸಿದ್ಧತೆ ಅಷ್ಟೇ. ಸರಿ, ಪುಂಡರೀಕಾಕ್ಷನ ಸ್ಮರಣೆ ಮಾಡಿಕೊಂಡು ನಮ್ಮ ದೇಹದ ಕೊಳೆಯನ್ನು ಕಳ್ಕೊಂಡು ಹೊರಕ್ಕೆ ಬರುವಾಗ ಬಟ್ಟೆಯನ್ನು ಅವರು ಹೇಳೋದು ಬಹಳವಾಗಿ, ಹಿಂದಿನ ದಿವಸ ನಾವು ಸ್ನಾನ ಮಾಡಿ ಆದಮೇಲೆ ಒಗೆದ ಬಟ್ಟೆಯನ್ನು ಒಂದು ಕಡೆ ಒಣಗಿ ಹಾಕಿರಬೇಕು, ಅದನ್ನೇ ಉಡಬೇಕು. ಮೇಲಕ್ಕೆ ಒಂದು ಉತ್ತರೀಯ, ಕೆಳಕ್ಕೆ ಒಂದು ಸೊಂಟಕ್ಕೆ ಹಾಕಿಕೊಳ್ಳುವ ಬಟ್ಟೆ. ಒದ್ದೆ ಉಡುವುದು ಅಂತನ್ನುವುದು ತೀರಾ ಅಶಾಸ್ತ್ರೀಯ. ನಮ್ಮಲ್ಲಿ ಇವತ್ತು ಅದೊಂದು ದೊಡ್ಡ ರೋಗ ಆಗಿಬಿಟ್ಟಿದೆ. ಒಂದು ಕಾರಣ ಕೊಡ್ತೇನೆ, ಒದ್ದೆ ಉಡುವುದರಿಂದ, ಅದನ್ನು ಒದ್ದೆ ಉಡುವುದು ಒಂದು ಕ್ರಮ ಇದೆ, ಅದು ಎಲ್ಲಿ ಅಂತ ಆಮೇಲೆ ಹೇಳ್ತೇನೆ. ಅದು ಬಿಟ್ಟು ಬೇರೆ ಸಂದರ್ಭದಲ್ಲಿ ಒದ್ದೆಯನ್ನು ಉಡಬಾರ್ದು ಅಂತ ಹೇಳ್ತಾರೆ. ಹಾಗೂ ನಾವೆಲ್ಲೋ ಬೇರೆ ಊರಿಗೆ ಹೋಗಿದ್ವಿ, ಅಲ್ಲಿ ಒಣಗಿ ಯಾರು ಹಾಕಿರ್ತಾರೆ ಮೊದಲೇ, ಅಂಥ ಪ್ರಸಂಗದಲ್ಲಿ ನಾವು
ಮಿಂದ ಬಟ್ಟೆಯನ್ನು ಚೆನ್ನಾಗಿ ಹಿಂಡಿ 7 ಸರ್ತಿ ಚೆನ್ನಾಗಿ ಜಾಡಿಸಿ ಆಮೇಲೆ ಉಡಿ ಅಂತ ಹೇಳ್ತಾರೆ. ಜಾಡಿಸುವುದು ಅಂದರೆ ಸುಮ್ಮನೆ ಹೀಗೀಗೆ ಗಾಳಿಗೆ ತಣ್ಣಗೆ ಬರುತ್ತೆ ಅಂತ AC ಕೂಲರ್ ಥರ ಅಲ್ಲ. ಜಾಡಿಸುವುದು ಅಂದರೆ ಅದರ ನೀರು ಪೂರ್ತಿ ಹೋಗಬೇಕು, ಅದು ಮೈಗೆ ಅಂಟುವಾಗ ಹಿಂಸೆ ಆಗಬಾರ್ದು. ನೀವು ಒಂದು ಗಮನಿಸಿ, ಬೆಚ್ಚಗಿನ ಬಟ್ಟೆಯನ್ನು ಉಡುವಾಗ ನೀವು ಎಷ್ಟು ಹೊತ್ತು ಕೂತ್ಕೊಳ್ಬೋದು, ಆ ಒದ್ದೆ ಬಟ್ಟೆಯನ್ನು ಉಡುವಾಗ ಸ್ವಲ್ಪ ಹೊತ್ತಿಗೆ ಅದು ಫಂಗಸ್ ಥರ ದೇಹದ ಆ ಭಾಗಗಳೆಲ್ಲ ತಾರಿ ತುರಿಸ್ಲಿಕ್ಕೆ ಶುರುವಾಗುತ್ತೆ. ನಾವು ಕೂತ್ಕೊಳ್ಳೋದು ಯಾಕೆ ಹೇಳಿ? ಬೇರೆ ಯಾವುದೇ ಗಮನಕ್ಕೆ ಬರಬಾರ್ದು, ಒಂದು ವಿಷಯದ ಕಡೆ ನಮ್ಮ ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಬೇಕು ಅಂತ. ನಮ್ಮ ಮನಸ್ಸು ಆ ಬಟ್ಟೆಯ ಒದ್ದೆಯಿಂದಾಗಿ ತುರಿಸ್ಲಿಕ್ಕೆ ಶುರುವಾಯಿತು ಅಂದರೆ ನಮ್ಮ ಗಮನ ಸಹಜವಾಗಿ ಇನ್ನೊಂದು ಕಡೆಗೆ ಹೋಗ್ತಾ ಇರುತ್ತೆ. ಅದಾಗಬಾರ್ದು ಅಂತ ಕಾರಣ ಅಷ್ಟೇ ಹೊರತು ಇನ್ನೇನೋ ಪಾಪ ಪುಣ್ಯದ ಬೇರೆ ಯೋಚನೆ. ಅದು ಬಿಟ್ಟು ಸಹಜವಾಗಿ ಹೇಳುವಂಥದ್ದು ಶುದ್ಧವಾದ ಬಟ್ಟೆಯನ್ನು, ಒಗೆದ ಬಟ್ಟೆಯನ್ನು, ಒಣಗಿದ ಬಟ್ಟೆಯನ್ನು ಉಪಯೋಗಿಸಬೇಕು ಅಂತ. ಇದರ ಜೊತೆಗೆ ಉಟ್ಟ ನಂತರ ನಾವು ತುಳಸಿಯ ಮಾಲೆ ಅಥವಾ ಕಮಲಾಕ್ಷ ಮಣಿಯ ಮಾಲೆ, ಇನ್ನು ಕೆಲವೊಮ್ಮೆ ನೆಲ್ಲಿಯ ಬೀಜವನ್ನು ಉಪಯೋಗಿಸುವುದಿದೆ. ಇನ್ನು ಕೆಲವರ ಕ್ರಮದಲ್ಲಿ ಅವರು ಸ್ಫಟಿಕ ಬಳಸ್ತಾರೆ, ರುದ್ರಾಕ್ಷವನ್ನು ಬಳಸ್ತಾರೆ. ಒಟ್ಟು ಎಲ್ಲವೂ ಕೂಡ ಮೈಗೆ ಹಿತ ಅನ್ನುವ ದೃಷ್ಟಿಯಿಂದ, ಮನಸ್ಸಿಗೆ ಮತ್ತು ಮೈಗೆ ಹಿತ ಅನ್ನುವ ದೃಷ್ಟಿಯಿಂದ. ವಸ್ತುತಃ ಬಹಳ ಹೆಚ್ಚು ಗಮನ ಕೊಟ್ಟು ಅವರು ಹೇಳುವಂತಹದ್ದು ಕಮಲಾಕ್ಷ ಮಾಲೆ ಮತ್ತು ತುಳಸಿಯ ಮಾಲೆಯನ್ನು ಒತ್ತು ಕೊಟ್ಟು ಹೇಳ್ತಾರೆ. ಇಂತಹ ಯೇ ಕಂಠರಗ್ನ ತುಳಸಿ ನಳಿನಾಕ್ಷ ಮಾಲಾಹ ಯೇ ಬಾಹುಮೂಲ ಪರಿಚಿನ್ನತ ಶಂಖಚಕ್ರಾಹ, ಅವರು ಹೇಳುವಂತಹದ್ದು ಹೃದಯದಲ್ಲಿ ಭಗವಂತನ ಬಹಳ ಇಷ್ಟವಾದಂತಹ ತುಳಸಿಯ ಮಾಲೆಯನ್ನು ಧರಿಸುವುದು ಮತ್ತು ಆ ನಂತರ ನಾವು ಗೋಪೀಚಂದನವನ್ನು ಧಾರಣೆ ಮಾಡುವುದು, ಇದು ಬಹಳ ಮುಖ್ಯ ಅಂತ. ಲಲಾಟೆ ಕೇಶವಂ ವಿದ್ಯಾತ್ ನಾರಾಯಣಂ ಅಥೋದರೆ ಮಾಧವಂ ಹೃದಿ ವಿನ್ಯಸ್ಯ ಗೋವಿಂದ ಕಂಠಕೂಪರೇ. ಸರಿ, ನಮಗೆ ಗೋಪೀಚಂದನ ಅಂದ ತಕ್ಷಣ ಇದು ಯಾವುದೋ ಒಂದು ವರ್ಗಕ್ಕೆ ಸಂಬಂಧಪಟ್ಟದ್ದು ಮಾತ್ರ ಅನ್ನುವ ಭ್ರಮೆ ಇದೆ. ವಸ್ತುತಃ ಗೋಪೀಚಂದನವನ್ನು ಅಭಿನವ ಗುಪ್ತನೂ ಕೂಡ ಅತ್ಯಂತ ಪರಮ ಶೈವನಾಗಿ ಅವನು ಹೇಳುವ ಮಾತು, ವೇದಾಧಿಕಾರ ಸಿದ್ಧ್ಯರ್ಥಂ ಗೋಪೀಚಂದನ ಧಾರಣಾಖ್ಯಂ ಕರ್ಮ ಕರಿಷ್ಯೆ ಅಂತ. ನಾನೇ ಬಹಳ ಬಾರಿ ನಮ್ಮ ಆತ್ಮೀಯರಲ್ಲಿ ಬಹಳ ಜನ ಸ್ಮಾರ್ತರಿದ್ದಾಗ ಅವರ ಮನೆಯ ಉಪನಯನಕ್ಕೆ ಕರೀತಾರೆ. ಉಪನಯನದ ದಿವಸ ಅವರಿಗೆ ಮೊದಲಿಗೆ ಭಸ್ಮಧಾರಣೆ ಮಾಡುವ ಮುಂಚೆ ಅವರಿಗೆ ಗಾಯತ್ರಿ ಜಪವನ್ನು ಉಪದೇಶ ಮಾಡುವಾಗ ಗೋಪೀಚಂದನವನ್ನು ಹಚ್ಚಿ ಅವತ್ತು ಅವರು ಇಡೀ ಆ ಸಂಧ್ಯಾವಂದನೆ ಮುಗಿಸಿ ಆ ಅಗ್ನಿ ಕಾರ್ಯವನ್ನು ಮುಗಿಸಿ ಆಗುವ ತನಕ ಅವರು ಗೋಪೀಚಂದನದಲ್ಲೇ ಇರಬೇಕು. ಆಮೇಲೆ ಭಸ್ಮಧಾರಣೆ ಮಾಡ್ತಾರೆ. ಅಂದರೆ ಇದು ಮಾಧ್ವರ ಚಿಹ್ನೆ ಅಲ್ಲ, ನೀವು ನೆನ್ಪಿಟ್ಕೊಳ್ಳಿ. ಗೋಪೀಚಂದನ ಧಾರಣೆ ಅನ್ನೋದು ನಾವು ವೇದವನ್ನು ಅಧಿಕಾರವಾಗಿ ಸ್ವೀಕರಿಸ್ತಾ ಇದ್ದೇವೆ, ಅದಕ್ಕೋಸ್ಕರ ಕೃಷ್ಣನ ಪಾದದ ಧೂಳದು. ಯಾರೋ ಒಬ್ಬರಿಗೆ ಸಂಬಂಧಪಟ್ಟದ್ದಲ್ಲ. ಯಾರ್ಯಾರು ವೇದವನ್ನು ಅಧ್ಯಯನ ಮಾಡಬೇಕು ಅಂತ ಬಯಸ್ತಾರೋ ಅವರು ಎಲ್ಲರಿಗೂ ಕೂಡ, ಯಾಕೆಂದರೆ 4 ವರ್ಣಗಳಲ್ಲಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅನ್ನುವ 3 ವರ್ಗಕ್ಕೂ ಕೂಡ ವೇದದ ಅಧಿಕಾರ ಇದೆ. 4ನೇ ವರ್ಣಕ್ಕೂ ಕೂಡ ಗೋಪೀಚಂದನದ ಧಾರಣೆಯನ್ನು ಹೇಳ್ತಾರೆ. ಅದನ್ನು ಅವರು ಬಿಡಬೇಕು ಅಂತ ಹೇಳುವುದಿಲ್ಲ. ಎಲ್ಲರೂ ಭಗವಂತನ ಪ್ರಸಾದವನ್ನು ಧರಿಸುವುದು ಅಂತ. ಹೇಗೆ ಧರಿಸಬೇಕು ಅನ್ನೋದನ್ನೇ ಪುರಾಣಗಳು ಬೇರೆ ಕಡೆ ಹೇಳ್ತವೆ. ಅದರಲ್ಲಿ ನಿಮಗೆ ಗೊತ್ತಿದೆ, ಪ್ರಧಾನವಾಗಿ ನಮಗದೊಂದು ಶಬ್ದ ವಿಚಿತ್ರ, ನಾಮ ಹಾಕೋದು ಅಂತ. ನಾಮ ಅನ್ನೋದಕ್ಕೂ ಈಗ ನಾವು ಹಾಕುವ ಈ ಚಿಹ್ನೆಗಳಿಗೂ ಏನು ಸಂಬಂಧ ಅಂತ ನಿಜವಾಗ್ಲೂ ಅರ್ಥ ಆಗಲ್ಲ. ಆದರೆ ಬಹುಶಃ ಹೀಗಿರಬೇಕು, ಕೇಶವಾದಿ ನಾಮಗಳನ್ನು ಇಟ್ಟುಕೊಂಡು ನಾವು ಆ ಚಿಹ್ನೆಗಳನ್ನು ಹಾಕೊಳ್ಳುತ್ತೇವೆ. ಅದರಿಂದಾಗಿ ಬಹುಶಃ ಆ ನಾಮ ಈ ನಾಮ ಒಂದೇ ಆಗೋಯಿತು. ಕೊನೆಗೇನು ಅಂದರೆ ಮಂಗನಾಮ, ಮೂರ್ನಾಮ, ಪಂಗನಾಮ ಎಲ್ಲ ಶುರುವಾಯಿತು. ವಸ್ತುತಃ ನಾಮ ಅಂದರೆ ಹೀಗೆ ಹಾಕೊಳ್ಳೋದು ಅಂತ ಅರ್ಥ ಅಲ್ಲ. ನಾಮ ಅಂದರೆ ಭಗವಂತನ ಹೆಸರು ಅಂತ ಅರ್ಥ. ಆದರೆ ಆ ಹೆಸರು ಹೇಳಿಕೊಂಡು ನಾವು ಧಾರಣೆ ಮಾಡುತ್ತೇವೆ. ಅದರಿಂದಾಗಿ ಗೋಪಿಚಂದನ ಧಾರಣೆ ಅಂತ ಸರಿಯಾದ ಶಬ್ದ. ಗೋಪಿಯ ಚಂದನವನ್ನು ಧಾರಣೆ ಮಾಡಬೇಕು ಅಂತ ಅಂದರೆ ಭಗವಂತನ ಪಾದಧೂಳನ್ನು ಹಾಕಿಕೊಂಡು ನಾನು ದೇವರ ಭಕ್ತ, ನಾನು ಭಗವಂತನಿಗೆ ಯಾವಾಗಲೂ ಶರಣಾಗಿದ್ದೇನೆ ಎನ್ನುವ ಎಚ್ಚರವನ್ನು ಸೂಚಿಸಲಿಕ್ಕೋಸ್ಕರ ಧಾರಣೆ ಮಾಡೋದು. ಯೋಚನೆ ಮಾಡಿ, ಅದು ಒಂದು ದಿವಸ ಭಗವಂತನ ಕಾಲಿಗೆ ತಾಗಿದ ಧೂಳದು. ನಾವು ಎಂಥ ಭಗವಂತನನ್ನು ಪಡಿಬೇಕು ಅಂತ ಹಾತೊರಿತೇವೋ ಅಂತಹ ಭಗವಂತನದ್ದೇ ಪಾದದ ಸ್ಪರ್ಶ ಆಗಿರುವ ಧೂಳದು. ಒಂದು ದಿವಸ ಧೂಳು ತಾಗಿದ್ದು ಇವತ್ತು ನಮ್ಮ ಮೈಗೆ ತಾಗ್ತಾ ಇದೆ. ನಾವು ಅದು ಫೀಲ್ ಆಗಬೇಕು. ದೇವರ ಪಾದದ ಧೂಳನ್ನು ನಾವು ಹಾಕೋತಾ ಇದ್ದೇವೆ, ನನ್ನ ಮನಸ್ಸು ದೇಹ ಇಡೀ ಕೂಡ ಈಗ ಅದಕ್ಕೆ ಉತ್ಸಾಹಭರಿತವಾಗಿ ತೊಡಗ್ತಾ ಇದೆ ಅಂತ. ಅಂದರೆ ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ನಮಗದರ ಹಿನ್ನೆಲೆ ಗೊತ್ತಿದ್ದು ನಾವು ಅನುಭವಿಸಿ ಆ ಕ್ರಿಯೆಯನ್ನು ಮಾಡಿದರೆ ಅದರ ಫಲವನ್ನು ನಾವು ಬೇಗ ಎದುರುಗಡೆ ನೋಡ್ಲಿಕ್ಕೆ ಬರುತ್ತೆ. ಅದಕ್ಕೋಸ್ಕರ ಅವರು ಹೇಳಿದರು, ಧಾರಣೆ ಮಾಡುವಾಗ ಅದಕ್ಕೆ ನಾಮವನ್ನು ಸ್ಮರಿಸಿಕೊಳ್ಳಿ. 12 ನಾಮ ಇದೆ. ಕೇಶವ, ನಾರಾಯಣ, ಮಾಧವ, ಗೋವಿಂದ, ವಿಷ್ಣು, ಮಧುಸೂದನ, ತ್ರಿವಿಕ್ರಮ, ವಾಮನ, ಶ್ರೀಧರ, ಋಷಿಕೇಶ, ಪದ್ಮನಾಭ, ದಾಮೋದರ ಅಂತ.
ಇನ್ನು ಕೆಲವರು ಅದನ್ನು ಕೃಷ್ಣ ಪಕ್ಷಕ್ಕೆ ಶುಕ್ಲ ಪಕ್ಷಕ್ಕೆ ಅಂತ ಎರಡೆರಡು ಬೇರೆ ಬೇರೆ ಹೇಳ್ತಾರೆ. ಹಾಗೆ ವಿಧಿ ಇದ್ದದ್ದು ಕೆಲವು ಕಡೆ ಹಾಗೂ ಮಾತಿದೆ, ಆದರೆ ಹೆಚ್ಚಿನ ಕಡೆಗಳಲ್ಲಿ ಅದನ್ನು ಕೇಶವಾದಿ ನಾಮ ಅಂತಲೇ ಹೇಳುವುದು. ಮತ್ತು ವಾಸುದೇವ ಸಂಕರಣ ಪ್ರದ್ಯುಮ್ನ ಅನಿರುದ್ಧ ನಾಮ ಅಂತ ಹೇಳುವುದಿಲ್ಲ. ಯಾಕೆ ಅದು ಈ 12 ನಾಮಗಳನ್ನು ಇದೇ ನಾಮದಿಂದ ಹಾಕ್ಕೊಳ್ಬೇಕು ಅಂದರೆ, ಆ ನಾಮ ಅದರ ಅರ್ಥ ತಿಳ್ಕೊಂಡು ನಾವು ಹಾಕಿದರೆ ಅದರದ್ದೊಂದು ಸ್ಫೂರ್ತಿ, ನಮಗೆ ಆ ಶಬ್ದದ ಅರ್ಥದ ಸ್ಫೂರ್ತಿ ನಮಗೆ ಹೆಚ್ಚು ಮನಸ್ಸಿಗೆ ಧೈರ್ಯವನ್ನು ತುಂಬುತ್ತೆ ಅಂತ. ನಾನು ಬಹಳ ಸರಳವಾಗಿ ಒಂದೊಂದು ಶಬ್ದದ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಕೇಶವ ಅಂದರೆ ಏನು? ಕೇಶವ ಅಂತಂದರೆ, ಕೇಶ ಅಂದರೆ ಕೂದಲು ಅಂತ ಒಂದು ಅರ್ಥ. ಎಂಥ ಕೂದಲು? ಸೂರ್ಯನ ಕಿರಣಕ್ಕೆ ಕೂದಲು ಅಂತ ಹೇಳ್ತಾರೆ. ಸೂರ್ಯನ ಕೂದಲು ಯಾವುದು ಅಂದರೆ ಅವನ ಕಿರಣಗಳೇ. ಆ ಕೂದಲುಗಳ ಮೂಲಕ ನಮ್ಮನ್ನು ವರ್ತಯತಿ, ನಮಗೆ ಚೇತನವನ್ನು ತುಂಬುತ್ತಾನೆ. ಕೇಶವ ಅನ್ನುವ ಶಬ್ದ ಏನು ಅಂತಂದರೆ, ಸೂರ್ಯನ ಕಿರಣಗಳು ಅನ್ನುವ ಕೇಶದ ಮೂಲಕ ನಮ್ಮ ಮೇಲೆ ಬಿದ್ದು ನಮ್ಮನ್ನು ಸ್ಫೂರ್ತಿಯಿಂದ ಚೆನ್ನಾಗಿ ಓಡಾಡುವಂತೆ, ಚಟುವಟಿಕೆಯಿಂದ ತುಂಬುವಂತೆ ಮಾಡುತ್ತೆ. ಹಾಗಾಗಿ ಅದನ್ನು ಕೇಶವ ಅಂತಂದರು. ಹಣೆಯಿಂದ ನೆತ್ತಿಯ ತನಕ ನಾವು ಅದನ್ನು ಧಾರಣೆ ಮಾಡ್ತೇವೆ. ಅದಕ್ಕಿಂತ ಮುಂಚೆ ಓಂ ನಮೋ ನಾರಾಯಣಾಯ ಓಂ ಅಂತ ನೆತ್ತಿಗೆ ಮೊದಲು ಸ್ಪರ್ಶ ಮಾಡಬೇಕು, ಗೋಪಿಯನ್ನು ತೆಗೆದು. ಆಮೇಲೆ ಎರಡನೇದನ್ನು ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಓಂ ನಮೋ ಭಗವತೆ ವಾಸುದೇವಾಯ. ಇಷ್ಟು 12 ನಾಮಗಳು. ಪೂರ್ವದಲ್ಲಿ ಕೊನೆಯಲ್ಲಿ ಅದು ಇಲ್ಲಿಗೆ ಪ್ರತಿಷ್ಠಾಪನೆ ವಾಪಸ್. ಇದು ಯಾಕೆ ಅಂತ ಗೊತ್ತಾದರೆ ನಾವು ಅದನ್ನು ಮಾಡದೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅಪೂರ್ವವಾದ ಸಂಗತಿ ಇದೆ ಅದರ ಹಿಂದೆ. ನಾನು ಆಗಲೇ ಹೇಳಿದೆ, ನಾವು ಬಂದು ಕೂಡುವ ಜಾಗದಲ್ಲಿ ಮೊದಲೇ ಕೆಲವು ಸಿದ್ಧತೆ ಮಾಡಿಟ್ಕೊಂಡಿರ್ತೇವೆ. ನೆಲ ಶುದ್ಧ ಇರಬೇಕು, ಕೆಳಗೆ ಹಾಕಿಕೊಂಡು ಕೂಡುವ ಬಟ್ಟೆ ಅಥವಾ ಅಜಿನ ಏನಿದೆ ಅದನ್ನು ಶುದ್ಧವಾಗಿ ಇಟ್ಕೊಳ್ಬೇಕು. ನಾವು ಉಡುವ ಬಟ್ಟೆ ಶುದ್ಧ ಇರಬೇಕು. ಆಮೇಲೆ ಶುದ್ಧವಾದ ನೀರನ್ನು ತಂದಿಟ್ಟುಕೊಂಡು ಕೂತು ಭಗವಂತನಿಗೆ ಕನಿಷ್ಠ ಪಕ್ಷ ಮನೆಯಲ್ಲಿ ಚಕ್ರಾಣಿಕೆಯೋ ಸುದರ್ಶನವೋ ಅಥವಾ ಶಾಲಗ್ರಾಮೋ ಏನಾದರೂ ಒಂದಿದ್ರೆ ಅದನ್ನು ಒಂದು ಸರ್ತಿ ನೀರು ಹಾಕಿ, ಓಂ ನಮೋ ನಾರಾಯಣಾಯ ಓಂ ಅಂತ ನೀರು ಹಾಕಿ ಒಂದು ಸರ್ತಿ ಚೆಲ್ಲಿ ಮತ್ತೊಂದು ಸರ್ತಿ ನೀರು ಹಾಕಿ ಅದನ್ನು ತೆಗೆದು ಅದರ ಮೂಲಕ ನೀರನ್ನು ಹಾಕ್ಕೊಂಡು ಗೋಪಿಯನ್ನು ತಳೀಬೇಕು ಅಂತ. ನಾನು ಅದರ ವಿವರಣೆ ಕೊಡಲಿಕ್ಕೆ ಹೋಗಲಿಲ್ಲ. ವಸ್ತುತಃ ನಿರ್ಮಾಲ್ಯ ವಿಸರ್ಜನೆ ಅಂದರೆ ಕಲಿ ತೆಗೆಯುವುದು ಅಂತ. ಅಲ್ಲರಿ, ಶಾಲಗ್ರಾಮದಲ್ಲೇ ಕಲಿ ಇದೆ ಅಂದಮೇಲೆ ನಮ್ಮಲ್ಲಿ ಕಲಿ ಬರುವುದೇನು ಆಶ್ಚರ್ಯ? ದೊಡ್ಡ ಪ್ರಶ್ನೆ. ಅಲ್ಲಿ ಹೇಳೋದು ಹಾಗೆ, ಶಾಲಗ್ರಾಮ ಶಿಲಾಯ ಅಂತೂ ನಿತ್ಯ ಸನ್ನಿಹಿತ ಕಲಿಹಿ ಭೀಮಸೇನ ಮಹಾಬಾಹೋ ಗದಯಾ ಪೋಥನಂ ಗುರು. ನಮ್ಮೊಳಗೆ ಕಲಿ ಸೇರು ದೊಡ್ಡ ಸಂಗತಿನೇ ಅಲ್ಲ. ಹಾಗಾದರೆ ಅದು ಹಾಗಲ್ಲ. ಶಾಲಗ್ರಾಮದಲ್ಲಿ ಕಲಿ ಇದೆ ಅಂತ ಅರ್ಥ ಅಲ್ಲ, ಅಥವಾ ಪ್ರತಿಮೆಗಳಲ್ಲಿ ಕಲಿ ಇದೆ ಅಂತ ಅರ್ಥ ಅಲ್ಲ, ಅಥವಾ ಯಾವುದೋ ನಾವು ದೇವರ ಪ್ರತೀಕಗಳನ್ನು ಉಪಯೋಗಿಸ್ತೇವೆ ಅದರಲ್ಲಿ ಕಲಿ ಇದೆ ಅಂತ ಅರ್ಥ ಅಲ್ಲ. ನಮಗೇನು ಗೊತ್ತಾ, ನಾವು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದು ಅದು ಚೆನ್ನಾಗಿ 4 ದಿವಸ ನಡೆಯುತ್ತೆ ಎಂದ ತಕ್ಷಣ ನಮಗೊಂದು ಒಳಗಿನಿಂದ ಗೊತ್ತಿಲ್ಲದೆ ಒಂದು ಕೋಡ್ ಮೂಡಿಬಿಡುತ್ತೆ. ಅದು ಕಲಿ. ನಮ್ಮ ಮನೆಯಲ್ಲಿ 12 ಶಾಲಗ್ರಾಮಕ್ಕೆ ನಾನು ನಿತ್ಯ ನೀರು ಹಾಕಿ ಪೂಜೆ ಮಾಡ್ತೇನೆ ಗೊತ್ತಾ ಅಂತ ಶುರುವಾಗುತ್ತಲ್ಲ, ಅದು ಕಲಿ. ಅಲ್ಲಿ ಕೇಳೋದೇನು, ನಾವು ಆ ನೀರು ಹಾಕುವಾಗ ಕಲಿ ಅಲ್ಲಿರುವುದಲ್ಲ, ನೀರು ಹಾಕುವಾಗ ನಮ್ಮ ಮನಸ್ಸಲ್ಲಿರುತ್ತಲ್ಲ, ನಾನು ಪೂಜೆ ಮಾಡ್ತಾ ಇದ್ದೇನೆ, ನನ್ನಿಂದಾಗಿದೆಲ್ಲ ಆಗ್ತಾ ಇದೆ, ನಾನು ಎಂಥ ದೊಡ್ಡ ಆಚಾರವಂತ, ನನ್ನಷ್ಟು ಆಚಾರವಂತ ಯಾರೂ ಇಲ್ಲ ಅನ್ನೋ ಏನೇನೋ ಕಲಿ ಇದೆಯಲ್ವ, ಅಹಂಭಾವ, ಅದನ್ನು ತ್ಯಾಗ ಮಾಡಬೇಕು. ಅದು ಕಲಿ. ಅದು ಹೋಯಿತು ಅಂದರೆ ಅದು ಶುದ್ಧ ಆಯಿತು, ನಾವು ಶುದ್ಧ ಆದ್ವಿ ಅಂತ ಅರ್ಥ. ಅದು ನಿರ್ಮಾಲ್ಯ ಅಂದರೆ ಒಂದು ನಿನ್ನೆ ದಿವಸ ಇದು ಗಂಧ ಹಚ್ಚಿದ್ದು ಇನ್ನೇನಾದರೂ ಇದ್ದರೆ ಅದು ಹೋಗಲಿ ಅಂತ. ಅದೊಂದು ನಿಜವಾದ ಕಲಿ ಹೋಗಬೇಕಾದ ನಮ್ಮ ಮನಸ್ಸಲ್ಲಿ. ಆ ಕಲಿಯನ್ನು ತೆಗೆಯುವ ಕೆಲಸವನ್ನು ನೀರನ್ನು ಹಾಕುವ ಮೂಲಕ ಅದನ್ನು ಹೊರಕ್ಕೆ ತೆಗೆಯುವುದು. ನೀರು ಅನ್ನೋದು ಜಗತ್ತಿನಲ್ಲಿ ಅತ್ಯಂತ ಅದ್ಭುತವಾದ ಮೆಡಿಸಿನ್. ನೀವು ಆಯುರ್ವೇದದಲ್ಲಿ ನೋಡಿದರೆ ನಿಮ್ಮ ಆರೋಗ್ಯಕ್ಕೆ ಮುಖ್ಯ ಕಾರಣ ಮಾತ್ರೆ ಅಲ್ಲ, ಮಾತ್ರೆ ಜೊತೆಗೆ ತಗೊಳ್ತೀರಲ್ವ ನೀರು, ಅದು ನಿಜವಾದ ಕಾರಣ. ಮಾತ್ರ ಅದನ್ನು ಸಪೋರ್ಟ್ ಮಾಡುತ್ತೆ. ನೀರು ತಗೊಳ್ಳದೆ ಹಾಗೆ ಮಾತ್ರೆ ನುಂಗಿ ನೋಡೋಣ, ಅದು ಏನಾದರೂ ಕೆಲಸ ಮಾಡುತ್ತಾ ಅಂತ ನೋಡಿಬೇಕಿದ್ರೆ ಖಂಡಿತ ಮಾಡಲ್ಲ. ಆಪಸ್ಸರ್ವಸ್ಯ ಭೇಷಜೀಹಿ, ಎಲ್ಲದಕ್ಕೂ ಮುಖ್ಯ ಕಾರಣ ನೀರು. ಅದನ್ನು ಅವರು ಹೇಳಿದ್ದು. ನೀವು ಆ ನೀರನ್ನು ಹಾಗೆ ಹಾಕುವುದರ ಮೂಲಕ, ಮೊದಲು ಒಂದು ಸರ್ತಿ ಸ್ನಾನ ಮಾಡುವ ಮೂಲಕ ಕೊಳೆ ಕಳ್ಕೊಂಡಿದ್ವಿ, ಆದರೆ ಅದು ಪೂರ್ತಿ ಹೋಗಿರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಮತ್ತೊಮ್ಮೆ ನೀರನ್ನು ಹಾಕಿ ಆ ನೀರನ್ನು ತೆಗೆದುಕೊಂಡು ವಿಶ್ವಾಯ ನಮಃ, ತೈಜಸಾಯ ನಮಃ, ಪ್ರಾಜ್ಞಾಯ ನಮಃ ಅಂತ 3 ಸರ್ತಿ ನೀರನ್ನು ತಗೊಂಡು ಕೊನೆಗೊಂದು ಸರ್ತಿ ತುರಿಯಾಯ ನಮಃ ಅಂತ ಪ್ರೋಕ್ಷಣೆ ಮಾಡಿಕೊಳ್ಳೋದು. ಆ ನಂತರ ಎಡಗೈಗೆ ನೀರನ್ನು ಹಾಕಿಕೊಂಡು ಗೋಪಿಯನ್ನು ತಳೆದು, ಆಗ ಗೋಪಿ ಚಂದನ ಪಾಪಘ್ನ ವಿಷ್ಣು ದೇಹ ಸಮದ್ಭಾವ. ನಾನು ಅಷ್ಟರದ್ದೆಲ್ಲ ವಿವರಣೆ ಕೊಡ್ತಾ ಹೋದರೆ ತುಂಬ ಉದ್ದ ಆಗುತ್ತೆ, ನಾನು ಸ್ವಲ್ಪ ವೇಗವಾಗಿ ಮುಂದೆ ಹೋಗ್ತೇನೆ. ಅಲ್ಲಿ ಶಬ್ದ ಇದೆ ಪಾಪಘ್ನ. ಗೋಪಿ ಚಂದನ ಅನ್ನುವಂಥದ್ದು ಪಾಪವನ್ನು ಕಳೆಯುವಂಥದ್ದು. ಅಲ್ಲ, ಇದೆಲ್ಲ ಧರಿಸ್ತೇವಲ್ಲ ಯಾಕೆ? ನಾನು ಆಗ ಹೇಳಿದೆ, ನಮ್ಮ ದೇಹದಲ್ಲಿ ನೀವು ಜಪ ಮಾಡೋರು ಬೇಕಾಗಿಲ್ಲ, ಮಾಡದವರೂ ಕೂಡ ಸ್ವಲ್ಪ ಹೊತ್ತು ನೇರ ಕೂತ್ಕೊಂಡು
ಕೈಯಲ್ಲಿ ಚಿನ್ಮುದ್ರೆ ಹುಡ್ಕೊಂಡು ಕಣ್ಣು ಮುಚ್ಚಿ ಕೂತ್ರೆ ಅವರಿಗೇ ಸಹಜವಾಗಿ ದೇಹದಲ್ಲಿ ಬಿಸಿಯಾದದ್ದು ಗೊತ್ತಾಗುತ್ತೆ. ದೇಹದಲ್ಲಿ ಒಂದು ಸಹಜವಾಗಿ ಟೆಂಪ್ರೇಚರ್ ಜಾಸ್ತಿ ಆದದ್ದು ಗೊತ್ತಾಗುತ್ತೆ. ಅದೊಂದು ನಾರ್ಮಲ್ ವಿಷಯ, ಅಂದರೆ ಪ್ರಕೃತಿಯ ಜೊತೆಗೆ ಸಂಬಂಧ ಬೆಳೆಯುವ ಕ್ರಮ ಅದು. ಅವರು ಅದನ್ನು ನೀವು ಒಳಗಿನಿಂದ ಮಂತ್ರಪೂರ್ವಕವಾಗಿ ಹೀಗೆ ಧಾರಣೆ ಮಾಡುವುದರಿಂದ ಏನು ಅಂತಂದರೆ, ಯಾವಾಗಲೂ ನಾವು ಅಲ್ಲಿ ಎಲ್ಲ ಕಡೆಯಲ್ಲಿ ನಾಮಗಳನ್ನು ನೋಡಿ ಮೇಲ್ಮುಖವಾಗಿದೆ. ಇದು ಮೇಲ್ಮುಖ, 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 ಕೊನೆಗೆ ಇಲ್ಲಿ ತಂದು ಇಲ್ಲಿ ನಿಲ್ಲಿಸಿದ್ವಿ. ಏನರ್ಥ? ನಮ್ಮ ದೇಹದಲ್ಲಿ ಷಟ್ಚಕ್ರಗಳು ಪ್ರಧಾನ, ಸಾವಿರಾರು ಚಕ್ರ ಇದೆ. ಪ್ರಧಾನವಾಗಿ 6 ಚಕ್ರಗಳನ್ನು ಹೇಳ್ತಾರೆ. ನಾವು ನಾಭಿಯಿಂದ ಇಲ್ಲಿಯ ತನಕ, ಅಂದರೆ ಅದು ಮೂಲಾಧಾರದಿಂದ ಎದುರುಗಡೆ ಕೊನೆಯ ನಾವು ಕೂತ್ಕೊಳ್ಳುವ ಜಾಗದ ಮೂಲ ಭಾಗ ಏನಿದೆ, ಅಲ್ಲಿಂದ ಇಲ್ಲಿಯ ತನಕ ಚಕ್ರಗಳಲ್ಲಿ ಏನು ಶಕ್ತಿ ಇದೆ ಅದೆಲ್ಲ ಮೇಲ್ಮುಖವಾಗಿ ಹರಿಯಲಿ ಅಂತ. ಇಲ್ಲಿ ಫಸ್ಟು ಇದನ್ನು ಎಚ್ಚರಿಸಬೇಕು. ಎಚ್ಚರಿಸಿ ಆದಮೇಲೆ ಇಲ್ಲಿಂದ ಶುರುವಾಗುತ್ತೆ ಮೇಲೆ ಕೇಳಿಯುವುದು. ಈ ಶಕ್ತಿ ಮೇಲೆ ಬಂತು, ಇಲ್ಲಿಂದ ಅದು ಇನ್ನೂ ಮೇಲೆ ಬಂತು, ಇಲ್ಲಿಗೆ ಬಂದು ನಿಂತಿತ್ತು, ಇಲ್ಲಿದ್ದು ಇಲ್ಲಿ ಮೇಲೆ ಬಂತು, ಇಲ್ಲಿ ಕೆಲವೊಮ್ಮೆ ಜಾರು ಹೋಗುತ್ತೆ, ಯಾಕೆಂದರೆ ಇದು ಜಾರಿ ಹೋಗುವ ಜಾಗ, ಅದಕ್ಕೋಸ್ಕರ ಇಲ್ಲಿ ಹಚ್ಚಿದ್ವಿ. ಅಲ್ಲಿಂದ ಇನ್ನೂ ಮೇಲೆ ತರಬೇಕು, ಇಲ್ಲಿಗೆ ಹಚ್ಚಿದ್ವಿ. ಆಮೇಲೆ ಯಥಾ ಪ್ರಕಾರ ಈ ಭಾಗ ಇಲ್ಲೂ ಜಾರುತ್ತೆ, ಇಲ್ಲಿ ಮೇಲೆ, ಮತ್ತು ಇಲ್ಲಿ ಕೊನೆಗೆ ಹಿಂಭಾಗ, ಕುತ್ತಿಗೆ ಭಾಗ, ಇದಿಷ್ಟೂ ತಂದ ಮೇಲೆ ನೆತ್ತಿಗೆ ತಂದು ನಿಲ್ಲಿಸಿ, ಆವಾಗ ನಮ್ಮ ಈ ಜಾಗದಲ್ಲಿ ನಾವು ಏನು ಸ್ಮರಣೆ ಮಾಡ್ತಾ ಭಗವಂತನ ನಾಮಸ್ಮರಣೆ ಅನುಸಂಧಾನ ಮಾಡ್ತೇವೆ. ಅದು ಒಂದೇನು ಗೊತ್ತಾ, ಈಗ ನೀವು ಇಷ್ಟೊತ್ತು ಕೂತಿದ್ದೀರಿ, ನೀವು ಇಷ್ಟೊತ್ತು ಕೂತಾಗ ನಿಮಗೆ ಈಗ ಎಷ್ಟು ರನ್ ಆಯಿತು ಅಂತ ತಲೆಗೆ ಹೋಗಲಿಲ್ಲ. ನಾನು ಹೇಳಿದ ಮೇಲೆಗೆ ಹೋಯ್ತು ಏನು, ಹೋಗಲಿಲ್ಲ. ಹೋಗದ ಹಾಗೆ ಇಷ್ಟೊತ್ತು ನೀವು ಕೂತಿದ್ರಲ್ವ, ಇದು ಕುಂಡಲಿನಿ ಜಾಗೃತ ಆಗೋದು. ಅಂದರೆ ಆ ಕ್ಷಣದಲ್ಲಿ ನಾವು ಕೂತಿದ್ದಾಗ ಅದು ಬಿಟ್ಟು ಬೇರೆ ಕಡೆಗೆ ನಮ್ಮ ಮನಸ್ಸು ಹೋಗದಾಗ ತಡೆಯತ್ತಲ್ವ, ಅಷ್ಟೇ ಕುಂಡಲಿನಿ ಜಾಗೃತ ಆಗೋದು. ಅಂದರೆ ಯಾರೋ ಕೂಡಿಸಿ ನಮ್ಮನ್ನೇನೋ ಹಾರಿಸಿ ಕುಣಿಸೋದೆಲ್ಲ ಕುಂಡಲಿನಿ ಜಾಗೃತ ಆಗೋದಲ್ಲ. ಜಾಗೃತ ಆಗೋದು ಅಂದರೆ ನಮ್ಮ ಮನಸ್ಸು ಒನ್ ಪಾಯಿಂಟೆಡ್ ಆಗಿ ಇಷ್ಟು ಹೊತ್ತು ಕೂಡುವ ಹಾಗೆ ಮಾಡುತ್ತಲ್ವ, ಆ ವಿಷಯದ ಆಸಕ್ತಿ ಅನ್ನೋದು ಅದು ನಮ್ಮ ಜಪದ ಕೊನೆಯ ತನಕ ಇರಬೇಕು ಅನ್ನೋದಕ್ಕೋಸ್ಕರ ಹೊರಗಿನಿಂದ ಭಗವಂತನ ಪಾದಧೂಳಿಯನ್ನೂ ಅದಕ್ಕೆ ಉಪಯೋಗಕ್ಕಾಗಿ ತೆಗೆದುಕೊಂಡು ನಾವು ಮೇಲಿನ ತನಕ ಭಗವಂತನ ವಾಸುದೇವ ರೂಪವನ್ನು ಸ್ಮರಣೆ ಮಾಡಿ ಅದರ ಅಮೃತದ ರಸಸೇಚನದಿಂದ ನಾವು ಇಷ್ಟು ಹೊತ್ತು ಕೂತ ಮೇಲೆ ಇನ್ನೂ ಗಾಯತ್ರಿಯ ಜಪಕ್ಕೆ ಸಿದ್ಧ ಆಗ್ತಾ ಇದ್ದೇವೆ ಅನ್ನೋದಕ್ಕೊಂದು ಪೂರ್ವ ಸಿದ್ಧತೆ. ಹಾಗೆ ಗೋಪೀಚಂದನವನ್ನು ಧಾರಣೆ ಮಾಡಿ ಇದರ ನಂತರ ಶ್ರೀವತ್ಸಾಯ ನಮಃ ಕೌಸ್ತುಭಾಯ ನಮಃ ಅಂತ ಒಂದು ಹಾಕಲಿಕ್ಕೆ ಶಾಸ್ತ್ರದಲ್ಲಿ ಮಾತು ಇದೆ. ಅದು ಬಿಟ್ಟು ಇನ್ನೂ ನಮ್ಮದೆಲ್ಲ ಏನೇನೋ ಚಿಹ್ನೆಗಳಿವೆ. ದಯವಿಟ್ಟು ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ, ಕೆಳಮುಖಕ್ಕೆ ಹಾಕುವುದಕ್ಕೆ ಅರ್ಥ ಇಲ್ಲ ವಸ್ತುತಃ. ಆದರೆ ಅದು ಒಂದು ನಾವು ಇಂಥ ಮಠದವರು ಅಂತ ಹೇಳ್ಕೊಳ್ಳಿಕ್ಕೆ ಹಾಕುವ ಚಿಹ್ನೆ ಅಂತ ಇಟ್ಕೊಳ್ಬೇಕಷ್ಟೇ ಹೊರತು ಅದರಲ್ಲಿ ಶಾಸ್ತ್ರೀಯವಾದ ವಿಧಾನ ಅಂತ ಕಾಣುವುದಿಲ್ಲ. ಗೋಪಿಚಂದನ ಅನ್ನೋದು ಭಗವಂತನ ಪಾದಧೂಳಿ ಅನ್ನೋದು ಇದ್ದೇ ಇರುತ್ತೆ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆದರೆ ಶಾಸ್ತ್ರದಲ್ಲಿ ಹೇಳೋದು ಶ್ರೀವತ್ಸಾಯ ನಮಃ ಕೌಸ್ತುಭಾಯ ನಮಃ ಅಂತ, ಒಟ್ಟು 12 ನಾಮ ಅಂತ. ಆಮೇಲಿದ್ದು ನಾಮಗಳೆಲ್ಲ ನಮ್ಮ ನಾಮಗಳಷ್ಟೇ. ನಾವು ನಮ್ಮ ನಾಮ ಅಂದರೆ ಫೇಮ್, ನೇಮ್ ಆ್ಯಂಡ್ ಫೇಮ್, ಅದಕ್ಕೋಸ್ಕರ ನಾವು ಹಾಕಿಕೊಳ್ಳುವಂಥದ್ದು. ಅದು ನಮ್ಮ ಇಷ್ಟ, ನಾನು ಯಾವುದನ್ನು ನಿರಾಕರಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಹೇಳಿದ್ದು ಶಾಸ್ತ್ರದಲ್ಲಿ ಇಷ್ಟು. ಅದಾದ ಮೇಲೆ ಪುಂಡ್ರವನ್ನು ಧಾರಣೆ ಮಾಡಬೇಕು ಅಂತ. ಪುಂಡ್ರ ಅನ್ನುವ ಶಬ್ದವೇ ವಿಚಿತ್ರ. ಪುಂಡತನವನ್ನು ತೆಗೆಯುವಂತಹದ್ದು ಅಂತ ಅರ್ಥ ಪುಂಡ್ರ ಅಂದರೆ. ಅದರಲ್ಲೂ ಊರ್ಧ್ವ ಪುಂಡ್ರ, ನಮ್ಮ ಊರ್ಧ್ವಗತಿಯನ್ನು ಹೋಗ್ತಾ ನಮ್ಮ ಮನಸ್ಸು ತುಂಟತನ ಮಾಡ್ತಾನೆ ಇರುತ್ತೆ, ಪುಂಡತನ ಮಾಡ್ತಾನೆ ಇರುತ್ತೆ. ಏನೋ ಇಲ್ಲಿ ಕೂತು ನಾವು ದೇವರನ್ನು ಸ್ಮರಣೆ ಮಾಡ್ತಾ ಇದ್ದೇವೆ ಅಂತ ಅಂದುಕೊಂಡ ಮರುಕ್ಷಣದಲ್ಲಿ ಇನ್ನೆಲ್ಲೋ ಯಾವುದೋ ಫಾರಿನದು ಕಾಲ್ ಬರುತ್ತೆ ಅಂತ ಆಫೀಸ್ ನೆನಪಾಗೋದು, ಆಫೀಸಲ್ಲಿ ಇನ್ಯಾರೋ ಫ್ರೆಂಡ್ ನೆನಪಾಗೋದು, ಆ ಫ್ರೆಂಡ್ ಇನ್ನೆಲ್ಲೋ ನಾವು ಹೋಗಿದ್ದು ನೆನಪಾಗೋದು, ಅಲ್ಲಿ ಹೋದಾಗ ಯಾವುದೋ ಡಿಸ್ನಿ ಲ್ಯಾಂಡ್ ಹೋಗಿದ್ವಿ ಅಂತ ಅದು ಅಲ್ಲೇ ಸುತ್ತುತ್ತಾ ಇರುತ್ತೆ ಮನಸ್ಸು. ನಾವು ಕೂತದ್ದಿಲ್ಲಿ, ಮನಸ್ಸು ಅಲ್ಲಿ. ತತ್ತು ತತ್ರೈವ ರಮತೆ ನನ್ನ ಹತಾಃ ಪಾಣಿನಿ ನಾವಯಂ ಅಂತ ತಮಾಷೆ ಮಾಡ್ತಾರೆ ಒಂದು ವ್ಯಾಕರಣದಲ್ಲಿ. ಮನಃ ಅನ್ನುವ ಶಬ್ದ ನಪುಂಸಕಲಿಂಗ, ನಾನದು ನಪುಂಸಕಲಿಂಗ, ಎಲ್ಲಿಗೆ ಹೋದರೂ ಅದಕ್ಕೆ ಏನೂ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡು ಬಿಟ್ಬಿಟ್ಟೆ. ಅದು ಹೋದದು ವಾಪಸ್ ಬರಲೇ ಇಲ್ಲ, ಅಲ್ಲೇ ಕೂತು ಬಿಡ್ತು. ನಪುಂಸಕ ಅಂತ ಹೆಸರು ಮಾತ್ರ ಅದಕ್ಕೆ, ಅದು ಎಲ್ಲ ಕೆಲಸ ಮಾಡ್ಕೊಂಡು ಬರುತ್ತೆ ಅಂತ. ಅಂದರೆ ಹಾಗೆ ನಮ್ಮ ಮನಸ್ಸು ಹೋದಲ್ಲಿ ಅಲ್ಲೇ ಕೂತು ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅವರು ಮತ್ತೆ ಜಾಗೃತಗೊಳಿಸುವುದು. ನೀನೀಗ ಇಷ್ಟೊತ್ತು ಕೂತಿದ್ದಿ, ಇದನ್ನು ಮತ್ತೆ ಪುಂಡತನವನ್ನು ತೆಗಿಲಿಕ್ಕೋಸ್ಕರ ಭಗವಂತನ ಶಂಖ ಚಕ್ರ ಗದಾ ಪದ್ಮ ಮತ್ತು ನಾರಾಯಣ ಅನ್ನುವ 5 ಮುದ್ರೆಗಳನ್ನು ಧಾರಣೆ ಮಾಡಲಿಕ್ಕೆ ಹೇಳ್ತಾರೆ. ಅದರಲ್ಲಿ ಸಂಖ್ಯೆಗಳು ಒಬ್ಬೊಬ್ಬರದ್ದು ಒಂದೊಂದು ಥರ ಇದೆ, ನಾನು ಭಿನ್ನಾಭಿಪ್ರಾಯವನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಮುಖ್ಯವಾಗಿ ಬಲಭಾಗಕ್ಕೆ ಶಂಖ ಮತ್ತು ಪದ್ಮ, ಎಡಭಾಗಕ್ಕೆ ತಪ್ಪು ಹೇಳಿದೆ ಚಕ್ರ ಮತ್ತು ಪದ್ಮ, ಎಡಭಾಗಕ್ಕೆ ಗದೆ ಮತ್ತು ಶಂಖ. ಎಲ್ಲ ಭಾಗಗಳಿಗೂ ಕೂಡ ಓಂ ನಮೋ ನಾರಾಯಣಾಯ ಓಂ ಅಂತ ಬರೆದಿರುವ ನಮ್ಮ ಇವತ್ತಿನ ಮುದ್ರೆಗಳನ್ನು ನೋಡಿದರೆ ಅದ್ರ ಏನೂ ಇರುವುದಿಲ್ಲ, ಸುಮ್ಮನೆ ಏನೋ ಮಣ್ಣು ಮುದ್ದೆಯನ್ನು ಮೆತ್ತಿಕೊಂಡಂಗಿರುತ್ತೆ. ದಯವಿಟ್ಟು ಆದಷ್ಟು ಅದರ ಒಳ್ಳೆಯ ಮುದ್ರೆಯನ್ನು ಸಿಗುತ್ತಾ ಅಂತ ಹುಡುಕಿ, ಸಿಗದೇ ಇದ್ದರೆ ತುಂಬ ಬೇಜಾರು ಮಾಡ್ಕೊಳ್ಬೇಡಿ, ಈಗ ಮಾಡ್ತಾ ಇರೋದೇ ತಪ್ಪು ಅಂತ. ಸಿಕ್ಕಿದರೆ ತುಂಬ ಒಳ್ಳೆಯದು. ಆ ನಾಮಸ್ಮರಣೆಯನ್ನು ಮಾಡುವುದಕ್ಕೋಸ್ಕರ ಕನಿಷ್ಠ ಪಕ್ಷ ಅರ್ಥ ಆದರೂ ಚೆನ್ನಾಗಿ ಮಾಡಿಕೊಂಡು ಬಿಟ್ಟರೆ, ಆ ಚಕ್ರ ಅನ್ನೋದು ಪಾಪಗಳನ್ನು ತರೆಯುವ ಚಕ್ರ, ಅದು ಧರ್ಮಚಕ್ರ. ಅದು
ಶಂಖ ಅಂತನ್ನುವುದು ಜ್ಞಾನವನ್ನು ಕೊಡುವಂಥದ್ದು. ಗದೆ ಎನ್ನುವುದು ನಮ್ಮ ಬೇಡವಾದ ಕಾಮನೆಗಳಿವೆ ಅಲ್ಲ, ಅದನ್ನು ಹೊಡಿಲಿಕ್ಕೋಸ್ಕರ ಇರುವಂಥದ್ದು. ಇನ್ನೊಂದು ಪದ್ಮ, ಗದ, ಶಂಖ, ಚಕ್ರ ಯಾವ್ದು ಬಿಟ್ಟೆ? ಶಂಖ, ಚಕ್ರ, ಗದ, ಪದ್ಮ. ಪದ್ಮ ಅನ್ನುವುದು ನಮ್ಮಲ್ಲಿ ಕೊಳೆಯನ್ನು ತೆಗೆದು ಶುಚಿತನವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ, ಶೌಚವನ್ನು ತರುವುದಕ್ಕೋಸ್ಕರ, ಅಥವಾ ಬೇಡಿದ್ದನ್ನೆಲ್ಲ ಕೊಡುವುದು ಅದು ಭಗವಂತನ ಕೈಯಲ್ಲಿದ್ದಾಗ ನಾವು ಅದರಿಂದ ನೆನಪಿಸಿಕೊಳ್ಳಬೇಕಾದದ್ದು ಶುದ್ಧತೆಯನ್ನು. ಇದಿಷ್ಟು, ಇದರ ಜೊತೆಗೆ ನಾರಾಯಣ ಅನ್ನುವ ಶಬ್ದ ಪೂರ್ಣಾಂಗ ನಮಗೆ ಭಗವನ್ಮಯವಾಗುವಂತೆ ಈ ಶರೀರವನ್ನು ರಕ್ಷಿಸಲಿಕ್ಕೋಸ್ಕರ ನಮ್ಮ ಜೊತೆಗಿರಲಿ ಅಂತ ಪ್ರಾರ್ಥಿಸಿ ಆ 5 ಮುದ್ರೆಗಳನ್ನು ಹಾಕಿಕೊಳ್ಳುವಂಥದ್ದು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋ ಮಾರ್ಗಂ ಪ್ರದರ್ಶಯ. ಭಗವಂತನ ಅಸ್ತಿತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಈ ಎಲ್ಲ ಒಂದೊಂದು ಮುದ್ರೆಗಳು ನನಗೆ ಸಹಾಯ ಮಾಡಲಿ. ಅದು ಮಹಾಜ್ವಾಲ, ಕೋಟಿ ಸೂರ್ಯ ಸಮಪ್ರಭ. ಸೂರ್ಯನ ಒಂದು ಶಾಖವನ್ನೇ ನಾವು ತಡ್ಕೊಳ್ಳಿಕ್ಕಾಗದೆ ಟೆಂಪ್ರೇಚರ್ ಜಾಸ್ತಿ ಆಗಿದೆ ಅಂತ ಎಲ್ಲರನ್ನೂ ಬೈಕೋತಾ ಇರ್ತೀವಿ. ಆದರೂ ನಾವು ಗ್ಲಾಸಿನಿಂದಲೇ ತಯಾರಿಸಿದ ಕಟ್ಟಡಗಳನ್ನೇನು ಕಮ್ಮಿ ಮಾಡ್ತಾ ಇಲ್ಲ. ಜಾಸ್ತಿ ಆಗೋದು ಅದರಿಂದ ಅಂತ ಗೊತ್ತಿದ್ರೂ ನಾವು ನಮ್ಮ ಶೋ ಪೀಸನ್ನು ಚೆನ್ನಾಗಿ ಬೆಳೆಸಬೇಕು ಅಂತ ಮಾಡ್ತಾನೇ ಇದ್ದೇವೆ. ಅಂದರೆ ಅಂತಹ ಒಂದೊಂದು ಸೂರ್ಯನ ಪ್ರಭೆಯನ್ನೇ ತಡೆದುಕೊಳ್ಳಿಕ್ಕಾಗೋದಿಲ್ಲ. ಅಂತಹ ಕೋಟಿ ಸೂರ್ಯನ ಪ್ರಭೆ ಪಾಪವನ್ನು ಖಂಡಿತವಾಗಿ ನಾಶ ಮಾಡುತ್ತೆ ಅಂತ ಎಚ್ಚರಿಸ್ತಾರೆ. ಕಳಿಬೇಕಾದದ್ದು ಯಾವುದು? ಕೊಳೆ ಅಂದರೆ ಬೇರೆ ಎಲ್ಲೋ ಸಿಕ್ಕಿ ಹಾಕಿಕೊಂಡದ್ದಲ್ಲ, ಅಜ್ಞಾನಾಂಧಸ್ಯ ಮೇ ನಿತ್ಯಂ. ದೊಡ್ಡ ಕೊಳೆ ಯಾವುದು ಗೊತ್ತಾ? ತಿಳುವಳಿಕೆ ಇರದೇ ಇರುವುದು. ಅದನ್ನೇ ಕಳಿಬೇಕು. ಮೊದಲು ಕಳೆದ್ರೆ ಉಳಿದಿದ್ದೆಲ್ಲ ತಾನಾಗಿ ಬರುತ್ತೆ ಅಂತ. ಧನ್ವಂತರಿ ಮಂತ್ರ ಇದೆ, ಅದರಲ್ಲಿ ತುಂಬ ಬಲಶಾಲಿಯಾದ ಮಂತ್ರ ಅದು ಧನ್ವಂತರಿ ಮಂತ್ರ. ಒಬ್ಬ ಕೈಯಲ್ಲಿ ಚೆನ್ನಾಗಿ ಜಪ ಮಾಡಿದವನು ಕೈ ಇಟ್ಟು ಅವನಿಗೆ ಜಪವನ್ನು ಮಾಡಿ ತಲೆ ಮೇಲೆ ಕೈ ಇಟ್ಟು ಹೇಳಿದರೆ ಸ್ವಕರಂ ನಿಧಾಯ ಆವರ್ತಯೇನ ಮನುಮಿಮಂ ಸಚವೀತರೋಗ ಪಾಪಾದಪೀತಿ ಮನಸಾ ಯದಿ ಭಕ್ತಿ ನಮ್ರಹ. ಅವನ ತಲೆಯ ಮೇಲೆ ಕೈ ಇಟ್ಟು ಅವನು ಜಪ ಮಾಡಿದರೆ ಅವನ ರೋಗ ಆಟೋಮೆಟಿಕಲಿ ತಕ್ಷಣದಲ್ಲಿ ಕಮ್ಮಿ ಆಗುತ್ತೆ. ಮಂತ್ರಾಕ್ಷರ ಕೊಡ್ತೇವಲ್ವ ನಾವು, ಅದು ಯಾಕೆ ಕೊಡ್ತೇವೆ ಅಂತ ಕೊಡೋರಿಗೂ ಗೊತ್ತಿರೋದಿಲ್ಲ, ತಗೊಳ್ಳೋರಿಗೂ ಗೊತ್ತಿರೋದಿಲ್ಲ. ನಾವು ಅಷ್ಟು ಹೊತ್ತು ಭಗವನ್ ಚಿಂತನೆ ಮಾಡ್ತಾ ಇರೋದ್ರಿಂದ ನಮ್ಮ ಕೈಯಲ್ಲಿ ಪ್ರಾಣಶಕ್ತಿ ಹರಿತಾ ಇರುತ್ತೆ. ಅದನ್ನು ಮಂತ್ರಾಕ್ಷತೆಯ ಮೂಲಕ, ಅಕ್ಷತ ಅಂದರೆ ತುಂಡಾಗದ ಅಕ್ಕಿ ಅಂತ ಅರ್ಥ. ಆ ತುಂಡಾಗದ ಅಕ್ಕಿಯಲ್ಲಿ ಪ್ರಾಣಶಕ್ತಿ ಚೆನ್ನಾಗಿ ತುಂಬಿಕೊಳ್ಳುತ್ತೆ. ತುಂಡಾದರೆ ಅದು ಉಳಿಯಲ್ಲ, ಜಾರಿ ಹೋಗುತ್ತೆ, ಸೋರಿ ಹೋಗುತ್ತೆ. ಅದಕ್ಕೆ ಪೂರ್ಣಾಂಗವಾದ ಅಕ್ಕಿಯಲ್ಲಿ ಅದಕ್ಕೆ ಜೊತೆಗೆ ಸ್ವಲ್ಪ ಅರಸಿನ ಹಾಕಿರ್ತಾರೆ, ಅದು ಇನ್ನೂ ಆ ಶಕ್ತಿಯನ್ನು ಹೆಚ್ಚು ಹೊತ್ತು ಧಾರಣೆ ಮಾಡುತ್ತೆ ಅಂತ. ಅದನ್ನು ನಾವು ಕೈಯಲ್ಲಿ ಕೊಟ್ಟಾಗ ನೀವು ಅದನ್ನು ನೆತ್ತಿಯ ಮೇಲೆ ಹಾಕ್ಕೊಂಡ್ರಿ ಅಂತಂದರೆ ಆ ಪ್ರಾಣಶಕ್ತಿಯ ಪ್ರಭಾವ ನಮ್ಮ ದೇಹದಲ್ಲಿ ಬಹಳ ಹೊತ್ತು ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ. ಅದೇ ಅರ್ಥದಲ್ಲಿ ನಾವು ಗೋಪಿಚಂದನವನ್ನು ಧಾರಣೆ ಮಾಡುವಾಗಲೂ ಆ ಕೈಯ ಸಂಬಂಧ ಆ ಚಕ್ರಕ್ಕೆ ಸಂಬಂಧಪಟ್ಟ ನಾಮಗಳಿಂದ ಧಾರಣೆಯಾಗಿ ಮೇಲಿನ ತನಕ ಬರುತ್ತೆ ಅಂತ ನಾವು ಫೀಲ್ ಆಗಬೇಕು. ಅದು ಆಗತ್ತೆ ನಮ್ಮ ಜೊತೆಗೆ. ನಮ್ಗೆ ಆಗೋದೇ ಕಷ್ಟ. ಎಷ್ಟು ಬೇಗ ಎಷ್ಟು ಚಂದ ಕಾಣುತ್ತೆ ಅಷ್ಟು ಚಂದ ಕಾಣುವ ಹಾಗೆ ಮಾತ್ರ ನಮ್ಮ ಉಳಿದವರಿಗೆ ನಾಮ ಹಾಕೋದಕ್ಕೆ ಪ್ರಾಕ್ಟೀಸ್, ನಮಗೆ ನಾವು ನಾಮ ಹಾಕೋದು ಹೀಗಾಗ್ಬಿಟ್ಟಿದೆ. ಹಾಗಾಗದೆ ಅದು ನಮ್ಮ ಎಚ್ಚರಿಕೆಯನ್ನು ಕೊಡುವುದರ ಜೊತೆಗೆ ಭಗವಂತನ ಎಚ್ಚರಿಕೆಯನ್ನು ಇನ್ನಷ್ಟು ಮಾಡಲಿ ಅಂತ ಪ್ರಾರ್ಥನೆ ಮಾಡುವುದು. ಹಾಗಾಗಿ ಧನ್ವಂತರಿಯ ಮಂತ್ರವನ್ನು ಚಿಂತನೆ ಮಾಡುವಾಗ ದೊಡ್ಡ ರೋಗ ಯಾವುದು ಅಂತ ಹೇಳಿದವರು ಅಜ್ಞಾನ ದುಃಖ ಭಯ ರೋಗ ಮಹಾವಿಷಾಣಿ ಯೋಗೋಯಮಾಶು ವಿನಿಹಂತಿ ಸುಖಂಚ ದದ್ಯಾತ್ ಉನ್ಮಾದ ವಿಭ್ರಮಹರಃ ಪರತಶ್ಚ ಸಾಂದ್ರ ಸ್ವಾನಂದಮೇವ ಪದಮಾಪಯತಿ ಸ್ಮ ನಿತ್ಯಂ. ದೊಡ್ಡ ರೋಗ ಲಿಸ್ಟಿದೆ ಇಷ್ಟು. ಅದರ ಫಸ್ಟ್ ಹೇಳೋದು ಅಜ್ಞಾನ, ಆಮೇಲೆ ದುಃಖ. ಅಜ್ಞಾನದಿಂದ ದುಃಖ ಅಲ್ವಾ? ಕತ್ತಲೆಯಲ್ಲಿ ಏನಿದೆ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ದುಃಖ. ಅಲ್ಲೇನಿದೆ ಅಂತ ಮೊದಲೇ ಗೊತ್ತಿದ್ರೆ ನಾವು ಧೈರ್ಯವಾಗಿ ಅದನ್ನು ದಾಟ್ಕೊಂಡು ಹೋಗ್ಬಿಡ್ತೀವಿ. ಅದರಿಂದಾಗಿ ಅಜ್ಞಾನ ನಿಜವಾಗಿ ತುಂಬ ದೊಡ್ಡ ಸಮಸ್ಯೆ. ಅದರಿಂದಾಗಿ ಬರೋದು ದುಃಖ. ಆಮೇಲೆ ಉಳಿದಿದ್ದೆಲ್ಲ ಮಹಾವಿಷಾಣಿ ಅಂದರೆ ಏನು, ಕ್ಯಾನ್ಸರು ಅದು ಇದು ಎಲ್ಲ ಇದೆ. ಕ್ಯಾನ್ಸರ್ನಂತಹ ರೋಗವೂ ಕೂಡ ಗುಣ ಆಗುತ್ತೆ ಧನ್ವಂತರಿಯ ಮಂತ್ರದ ಜಪದಿಂದ. ಅಂದರೆ ಅದೇ ಮಂತ್ರನ ನೇರ ಆಗಬೇಕು ಅಂತಿಲ್ಲ. ಕೆಲವೊಂದು ಸಲ ಏನು ಅಂದರೆ ನಮಗೆ ಒಳ್ಳೆ ಡಾಕ್ಟರ್ ಸಿಕ್ಕಿರೋದಿಲ್ಲ, ಅಥವಾ ಒಳ್ಳೆ ಮದ್ದು ಸಿಕ್ಕಿರೋದಿಲ್ಲ, ಅಥವಾ ಇನ್ನೇನೋ ಚಿಕಿತ್ಸೆ ಸರಿಯಾಗಿರೋದಿಲ್ಲ. ಈ ಮಂತ್ರವನ್ನು ನಿರಂತರ ಜಪ ಮಾಡೋದ್ರಿಂದ ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆಯ ಮದ್ದೇ ಸಿಕ್ಬಿಡುತ್ತೆ, ಅಥವಾ ಅದಕ್ಕೆ ಬೇಕಾದ ಸರಿಯಾದ ಅನುಕೂಲತೆಗಳು ಒದಗಿ ಬರ್ತವೆ, ಅದಕ್ಕೆ ಬೇಕಾದಷ್ಟು ಸಂಪತ್ತು ಒದಗಿ ಬರುತ್ತೆ. ಹೀಗೆ ರೋಗ ಪರಿಹಾರ ಮಾಡುತ್ತೆ. ನೇರ ಮಂತ್ರದಿಂದಲೇ ಗುಣ ಮಾಡುವ ಶಕ್ತಿ ಮಾಡುವವನಿಗಿದ್ದರೆ ಗುಣ ಆಗೇ ಆಗುತ್ತೆ. ಹಾಗಿದ್ದಾಗಲೂ ಕೆಲವೊಂದು ಸರ್ತಿ ನಾವು ಅನ್ಕೋತೀವಿ ಏನೂ ಆಗಲಿಲ್ಲ ರೀ, ಏನೂ ಆಗಲಿಲ್ಲ ಅಂತ ನಾವು ಅಂದ್ಕೊಳ್ತೀವಲ್ಲ, ಅದರಿಂದಾಗೇ ಆಗೋದಿಲ್ಲ. ನಮಗೇನು ಅಂದರೆ ಈ ಕಡೆಯಿಂದ ಮಂತ್ರವೂ ಪ್ರಯೋಗ ಆಗಲಿ, ಆ ಕಡೆಯಿಂದ ಅಲೋಪತಿ, ಈ ಕಡೆಯಿಂದ ಹೋಮಿಯೋಪತಿ, ಈ ಕಡೆಯಿಂದ ಇನ್ನೊಂದು ಎಲ್ಲ ಸೇರ್ಕೊಂಡು ಒಂದು ಅಶ್ವತ್ಥದ ಪ್ರದಕ್ಷಿಣೆ, ಯಾವುದರಿಂದ ಬೇಕಾದರೂ ಆಗಲಿ, ಯಾವುದು ಎಲ್ಲ ಆಪ್ಷನ್, ದೇವರು ಆಪ್ಷನ್ ಬಿಡ್ತಾನೆ. ಇಟ್ಕೊಂಡು ನಿಂಗೆ ಯಾವುದ್ರಲ್ಲಿ ಆಗಬೇಕು ಅಂತಿದ್ದು ಅದನ್ನು ಆಗಲಿ ಅಂತ. ನಾವು ಯಾವತ್ತು ಒಂದನ್ನು ಬಲವಾಗಿ ನಂಬುತ್ತೇವೋ ಆವಾಗ ಅದು ಪೂರ್ಣ ಕೆಲಸ ನಮಗೆ ಸಹಾಯ ಮಾಡುತ್ತೆ. ಡಾಕ್ಟ್ರ್ ಕೊಡುವಾಗಲೂ ಅಯ್ಯೋ ಆ ಡಾಕ್ಟರ್ ಬಗ್ಗೆ ಗೌರವ ಇಲ್ಲದೇ ಇದ್ದರೆ ಅವನು ಕೊಡುವ ಎಂಥ ಒಳ್ಳೆಯ ಮಾತ್ರೆ ಅದು ಕೂಡ ಅದು ಕೆಲಸ ಮಾಡೋದಿಲ್ಲ. ಆದರೆ ಅವ್ರ ಬಗ್ಗೆ ಏನು ರೀ ತುಂಬ ದೊಡ್ಡ ಡಾಕ್ಟ್ರು ಎಷ್ಟೋ ಪ್ರಾಣ ಉಳಿಸಿದ್ದಾರೆ ಅಂತ ಒಂದು ಅಭಿಪ್ರಾಯ ಇದ್ದರೆ ಅವ್ರು ಬರೀ ಏನೋ ಒಂದು ಯಾವುದಕ್ಕೋ ಆ ಕೊಡುವ
ಸಕ್ಕರೆಯ ಬರೀ ಒಂದು ಪೀಸ್ ಇರುತ್ತಷ್ಟೇ. ಅದನ್ನು ನುಂಗಿದ್ರು ಅವನಿಗೆ ಡಾಕ್ಟ್ರಿಗೆ ಗ್ಯಾರಂಟಿ ಗುಣ ಆಗುತ್ತಂತ ಗುಣ ಆಗಿಬಿಡುತ್ತೆ. ಯಾಕೆಂದರೆ ಮನಸ್ಸು ಮಾಡುವಷ್ಟು ಶಕ್ತಿ. ನಾನು ಅದಕ್ಕೆ ಆಗದಿಂದ ಹೇಳ್ತೇನೆ, ಮನಸ್ಸನ್ನು ನಾವು ಹತೋಟಿಗೆ ತಂದರೆ ಏನು ಬೇಕಾದರೂ ಸಿದ್ಧಿ ಮಾಡ್ಬೋದು, ಎಷ್ಟು ದೊಡ್ಡ ಸಾಧನೆಯನ್ನು ಬೇಕಾದರೂ ಮಾಡ್ಬೋದು. ಅದನ್ನು ತಯಾರು ಮಾಡೋದಕ್ಕೋಸ್ಕರನೇ ಇಷ್ಟೆಲ್ಲ ಪ್ರಿಪರೇಷನ್. ನಮ್ಗೆ ಅನಿಸುತ್ತೆ, ಅಲ್ಲರಿ ನೀವು ಜಪದ ಆರಂಭವನ್ನೇ ಶುರು ಮಾಡಿಲ್ಲ, ಇಷ್ಟೊತ್ತು ಹೇಳ್ತಾ ಇದ್ರಿ, ನಾವು ಇದನ್ನು ನಿತ್ಯ ಮಾಡ್ತಾ ಕೊಡೋದು ಅಂದರೆ ಹೇಗೆ? ಇದು ತಿಳ್ಕೊಳ್ಳಿ ಅಷ್ಟೇ. ಇದನ್ನು ತಿಳ್ಕೊಂಡಿದ್ರೆ, ಈ ಅನುಸಂಧಾನ ಮನಸ್ಸಲ್ಲಿದ್ದರೆ ನೀವು ಮಾಡೋದು ಯಥಾ ಪ್ರಕಾರ ನಿತ್ಯದಲ್ಲಿ ಹೇಗೆ ಮಾಡ್ತೀರೋ ಹಾಗೇ ಮಾಡ್ಕೊಳ್ತಾ ಬನ್ನಿ. ಆದರೆ ಅದರ ಎಚ್ಚರ ಇರಲಿ, ಅದು ನಮ್ಮನ್ನು ಒಂದು ಒಳ್ಳೆಯ ದಾರಿಯ ಕಡೆಗೆ ಕರೆದುಕೊಂಡು ಹೋಗ್ಲಿಕ್ಕೋಸ್ಕರ ಈ ಎಲ್ಲ ಪ್ರೊಸೆಸ್ ಇರೋದು ಅಂತ ಎಚ್ಚರ ಇರಲಿ. ಅದು ಒಂದಲ್ಲ ಒಂದು ದಿವಸ ನಮಗೆ ಅನುಭವಕ್ಕೆ ಬಂದ ಮೇಲೆ ತಡ ಆಗೋದಿಲ್ಲ. ಕಲಿಯುವ ತನಕ ಸಂಗೀತ ತೊಡೆ ತಟ್ಟಿ ನೋವು ಬರುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಆದಮೇಲೆ ಅವ್ರು ಅಲ್ಲೇ ಹೇಳಿ, ಅದು ಸಿ ಶಾರ್ಪಲ್ಲಿ ಹಾಡು ಅಂದರೆ ಸಿ ಶಾರ್ಪಲ್ಲಿ ಹಾಡ್ತೇನೆ, ಸಿ ಯಲ್ಲೇ ಹಾಡು ಅಂದರೆ ಸಿ ಯಲ್ಲೇ. ಕಲಿಯುವಾಗ ಅಯ್ಯೋ ಸಿ ಶಾರ್ಪ ನಂಗಾಗೋದಿಲ್ಲಪ್ಪ, ನನ್ನ ಸ್ವರ ಅಲ್ಲಿ ತನಕ ಹೋಗೋದೇ ಇಲ್ಲ ಅಂತ ಕಲಿತ ಮೇಲೆ ಎಲ್ಲಿ ಯಾವ ಸ್ವರದಲ್ಲಿ ಹಾಡಿ ಅಂತಂದರೂ ನಮಗೆ ಹೇಗೆ ಧ್ವನಿ ಕೂಡುತ್ತೋ ಅದ್ರ ಜೊತೆಗೆ ಜಪದ ಸ್ವಲ್ಪ ದಿನಗಳ ಕಾಲ ನಿಮಗೆ ಅದರ ಅರ್ಥ ಆಗುವ ತನಕ ನಿಮಗೆ ವಿಚಿತ್ರ ಅನಿಸ್ಬೋದು. ಆದರೆ ಅದು ಒಂದು ಸ್ವಲ್ಪ ಅನುಸಂಧಾನಕ್ಕೆ ಬರುವುದನ್ನು ಸ್ವಲ್ಪ ದಿವಸ ಅಭ್ಯಾಸ ಮಾಡಿದರೆ ತಾನಾಗಿ ಅದು ಮುಂದೆ, ನಾವೀಗ ಮೊದಲು ಗಾಡಿ ಕಲಿಯುವಾಗ ಯೋಚನೆ ಮಾಡಿದ್ವಿ, ಇಲ್ಲೇನೋ ಒತ್ತಬೇಕು, ಈ ಕಾಲಲ್ಲಿ ಏನೋ ಒತ್ತಬೇಕು, ಕೈಯಲ್ಲಿ ಹೀಗೆ ಏನೋ ಅನ್ಬೇಕು, ಇದರ ಕಡೆ ಹಿಂದೆ ಹಿಡ್ಕೋಬೇಕು, ಟೆನ್ಷನ್ ಆಗಿಬಿಡ್ತಿತ್ತು. ಪ್ರಾಕ್ಟೀಸ್ ಆದಮೇಲೆ ನಮಗೆ ಅದರ ಬಗ್ಗೆ ಗಮನವೇ ಬೇಡ, ತಾನಾಗಿ ಬ್ರೇಕ್ ಬೀಳುತ್ತೆ, ತಾನಾಗೆ ಕ್ಲಚ್ ಹಿಡ್ಕೊಳ್ತೀವಿ, ತಾನಾಗಿ ಹಾರ್ನ್ ಹಾಕ್ತೀವಿ, ಎಡಗಡೆಗೆ ಎಷ್ಟು ಜಾಗ ಇದೆ ಅಂತ ಗೊತ್ತಾಗ್ತಾ ಇರುತ್ತೆ, ಬಲಗಡೆಗೆ ಎಷ್ಟು ಜಾಗ ಇದೆ ಅಂತ ಗೊತ್ತಾಗ, ಹಿಂದೆ ಏನು ಬರ್ತಾ ಇದೆ ಅಂತ ಗೊತ್ತಾಗುತ್ತೆ, ಮುಂದೆ ಎಷ್ಟು ಡಿಸ್ಟೆನ್ಸ್ ಇದೆ, ನಾವು ಅಷ್ಟು ದೂರಕ್ಕೆ ಹೇಗೆ ಹೋಗ್ಬೇಕು. 1 ಸೆಕೆಂಡ್ ಒಳಗೆ ಮನಸ್ಸು ಇಷ್ಟನ್ನು ಯೋಚನೆ ಮಾಡ್ತಾ ಇದೆ. ಯೋಚನೆ ಮಾಡಿ, ಅಂದರೆ ನಮ್ಮ ಮನಸ್ಸಿಗೆ ಶಕ್ತಿ ಇದೆ. ನಾವು ಶತಾವಧಾನಿಗಳು, ಕಮ್ಮಿ ಏನಲ್ಲ ನಾವು. ಆದರೆ ಆ ಅವಧಾನವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ಅದು ಜಪದಲ್ಲೂ ಕೂಡ ಅಂಥ ಅವಧಾನವನ್ನು ಇನ್ನಷ್ಟು ಹೆಚ್ಚಿಸುವ ಒಂದೊಂದೇ ದಾರಿಯನ್ನು ಇಲ್ಲಿ ಹಾಕಿಕೊಡ್ತಾ ಇದ್ದಾರೆ. ಪಾಂಚಜನ್ಯ ನಿಜಧ್ವಾನ ಧ್ವಸ್ತಪಾತಕ ಸಂಚಯ ಪಾಪಿನಂ ತ್ರಾಹಿಮಾಂ ಪಾಪಿನಂ ಘೋರ ಸಂಸಾರಾರ್ಣವ ಪಾತಿನಂ. ಅದೆಲ್ಲ ಒಂದೊಂದು ಮಂತ್ರದಿಂದಲೂ ಕೂಡ ಪಾಂಚಜನ್ಯ ಅಂತ ಅನ್ನೋದು ಶಂಖವನ್ನು ನಿತ್ಯದಲ್ಲಿ ನಾವು ಮನೆಯಲ್ಲಿ ಊದುವುದು ಅಭ್ಯಾಸ ಇಟ್ಟುಕೊಳ್ಬೇಕು. ಆ ಶಂಖ ಊದುವುದರಿಂದಲೇ ನಮ್ಮ ಪರಿಸರದಲ್ಲಿದ್ದ ಎಲ್ಲ ದುಷ್ಟಶಕ್ತಿಗಳು ಕೂಡ ದೂರ ಆಗುತ್ತೆ. ಭಗವಂತನ ಕೈಯಲ್ಲಿರುವ ಶಂಖ ಅಂತೂ ಪಾಂಚಜನ್ಯಂ ಹೃಷಿಕೇಶಃ ದೇವದತ್ತಂ ಧನಂಜಯ. ಆಯಾ ದೇವತೆಗಳ ಕೈಯಲ್ಲಿ, ಪಾಂಡವರ ಕೈಯಲ್ಲಿದ್ದದನ್ನು ಹೇಳುವಾಗ ದೇವರ ಕೈಯಲ್ಲಿದ್ದದ್ದು ಪಂಚಜನ ಎಂಬ ರಾಕ್ಷಸನನ್ನು ಕೊಂದ ನಂತರ ಅವನು ಕೊಟ್ಟಂತಹ ದೇಹದ ಭಾಗವೇ ಆ ಶಂಖ ಅಂತ ಅಲ್ಲಿ ಬರುವ ಕಥೆ. ನಾವು ಅಂತಹ ಶಂಖ ಅದು ಪಾಪವನ್ನು ಕಳೀಲಿಕ್ಕೋಸ್ಕರ ಇರುವಂತಹದ್ದು ಅಂತ ನೆನಪಿಸಿಕೊಂಡು ಹಚ್ಚಿಕೊಳ್ಳುವುದು ಒಂದು, ಮನೆಯಲ್ಲಿ ನಿತ್ಯ ಅದನ್ನು ಊದುವುದು ಅದರಿಂದ ಇನ್ನೊಂದು ರೀತಿಯಾದ ಅನುಕೂಲ ಇದೆ. ತುಳಸಿಯ ಮಾಲೆಯನ್ನು ಹಾಕೊಂಡ ಮೇಲೆ ಇನ್ನೂ ಒಂದು ಮುಖ್ಯವಾದ ಹೇಳ್ತಾರೆ, ಇದು ನಮಗೆ ಮರೆತು ಹೋಗ್ಬಿಟ್ಟಿದೆ, ದರ್ಭಪಾಣಿಹಿ ಅಂತ. ಕೈಯಲ್ಲಿ ದರ್ಭೆಯ ಎಳೆಯಿಂದ ಪವಿತ್ರ ಮಾಡಿಕೊಂಡು ಅದನ್ನು ನಾವು ಕೈಗೆ ಧರಿಸಬೇಕು. ಏನ್ರಿ ದಿನ ಒಂದೊಂದಾದರೆ ಏನು ದೊಡ್ಡ ಮೂಟೆ ತಂದಿಡಬೇಕಾಗತ್ತೆ, ಕಷ್ಟ. ಸರಿ, ದಿನ ಆಗದೇ ಇದ್ದರೂ ಕೂಡ ಯಾವತ್ತಾದರೂ ಒಂದು ಮನೆಯಲ್ಲಿ ಪುರುಸೋತ್ತಿದ್ದ ದಿವಸ ಆದರೂ ಒಂದು ದಿವಸ ಮಾಡಿ, ಉಳಿದ ದಿವಸ ಏನು ಅದಕ್ಕೆ ಅವರು ಹೈಮ ಅಂದರೆ ಬಂಗಾರದ್ದಾದರೂ ಪವಿತ್ರವನ್ನು ನಿತ್ಯದಲ್ಲಿ ನಾವು ಧರಿಸಿ ಮಾಡಿದರೆ ಅದಕ್ಕೆ ಪೂರ್ಣತೆ ಇದೆ. ಯಾಕೆಂದರೆ ಯಾಗದ ದೀಕ್ಷೆ ಅದು ಒಂದು ಪವಿತ್ರ ಪಾಣಿಹಿ ಅಂತ ಅನ್ನೋದುಂಟಲ್ವ, ಅದು ಯಾಗದ ದೀಕ್ಷೆ. ನಾವು ಜಪಯಜ್ಞ ತಥೈವಚ, ಜಪಯಜ್ಞವೂ ಒಂದು ದೊಡ್ಡ ಯಜ್ಞ, ಸಂಧ್ಯಾ ಅನ್ನೋದು ಒಂದು ಯಜ್ಞ. ಆ ಯಜ್ಞಕ್ಕೆ ದೀಕ್ಷೆಯನ್ನು ತೆಗೆದುಕೊಳ್ಳುವುದು ಅಂದರೆ ಪಾಣಿಯನ್ನು ಪವಿತ್ರ ಪಾಣಿಹಿ. ಕೆಲವರಿಗೆ ಇನ್ನೂ ಡೌಟ್ ಇದೆ, ಅದೇನೋ ಪಿತೃ ಅಧಿಕಾರ ಇದ್ದವರು ಮಾತ್ರ ಹಾಕೋಬೇಕು. ಖಂಡಿತ ಜಪ ಹೇಗೆ ಎಲ್ಲರಿಗೂ ಅನುಷ್ಠಾನಕ್ಕೆ ಅಗತ್ಯವೋ ಹಾಗೆ ಪವಿತ್ರ ದರ್ಭೆಯನ್ನು ಹಾಕಿಕೊಂಡು ನಾವು ನಿತ್ಯದ ಕೆಲಸ ಮಾಡಿಕೊಳ್ಳೋದು ಅಷ್ಟೇ ಅಗತ್ಯ. ಅದರಲ್ಲಿ ಒಂದು ಬೆಳ್ಳಿದನ್ನು ಧರಿಸುವುದಕ್ಕೆ ಕೆಲವೊಂದು ಸರ್ತಿ ಅದು ಶ್ರಾದ್ದಕ್ಕೆ ಸಂಬಂಧಪಟ್ಟ ವಿಶೇಷತೆಗೋಸ್ಕರ ಹಾಕ್ಕೊಳ್ಬೇಕು ಅಂತನ್ನುವ ಮಾತು ಇದೆ. ಅದು ಬಿಟ್ಟರೆ ನಾವು ದರ್ಭೆಯದ್ದು ಹಾಕ್ಕೊಳ್ಬಹುದು. ಇಲ್ಲ ನಾವು ನಮಗೆ ನಿತ್ಯದಲ್ಲಿ ಅಂತಹ ಬಳಕೆ ಕಷ್ಟ ಆಗುತ್ತೆ ಅಂತಂದರೆ ಬಂಗಾರದ ಪವಿತ್ರದ ಉಂಗುರವನ್ನು ಹಾಕಿಕೊಂಡು ನಿತ್ಯದಲ್ಲಿ ಅನುಸಂಧಾನ ಮಾಡ್ಬೋದು. ಇನ್ನು ಪ್ರಶ್ನೆ ಅದಾದ ನಂತರ ಊಟದ ಹೊತ್ತಿಗೆ ಬೇಕಾಗಿಲ್ಲ. ಊಟವು ಒಂದು ಯಜ್ಞ. ನೀವು ಯಾವುದೇ ಸಂದರ್ಭದಲ್ಲೂ ಅದನ್ನು ತೆಗೆದಿಡಬೇಕಾದ ಅಗತ್ಯ ಇಲ್ಲ. ನಿತ್ಯ ಶುಚಿ ಮಾಡಿಕೊಳ್ಬೇಕು. ಊಟ ಆದ ನಂತರ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಿರುತ್ತೆ ಅನ್ನುವ ಕಾರಣಕ್ಕೆ. ಅದು ಬಿಟ್ಟರೆ ಅದು ತೆಗೆದು ಇಡುವ ಅಗತ್ಯವೇ ಇಲ್ಲ. ನಮ್ಮ ಇಡೀ ಜೀವನವೇ ಯಜ್ಞ ಅನ್ನೋದು ಅದು ನೆನಪು. ನಿತ್ಯ ತೆಗೆದಿಡುವುದೇನು ಅಂತಂದರೆ, ನಾವು ಸ್ನಾನಕ್ಕೆ ಬರುವಾಗ ಎಲ್ಲಿಯಾದರೂ ಜಾರಿ ಹೋಗುತ್ತೆ ಅಂತ ಮೊದಲು ಒಂಚೂರು ರಾತ್ರಿ ಮಲಗುವಾಗ ತಲೆ ಅಡಿಗಿಟ್ಟು ಅದರ ಆಕಾರ ಇನ್ಯಾವುದೋ ಗ್ರಹಗಳೆಲ್ಲ ಆಗಿಬಿಡುತ್ತೆ, ಅದಕ್ಕೋಸ್ಕರ ಅದು ಬೇಡ ಅಂತ ತೆಗೆದಿಡೋದು ಒಂದು ಅಭ್ಯಾಸ ಇದೆ. ಹಾಗೆ ಅಭ್ಯಾಸ ಇದ್ದರೆ ತೊಂದರೆ ಇಲ್ಲ. ಮರು ದಿವಸ ಬೆಳಗ್ಗೆ ಸ್ನಾನ ಆದ ತಕ್ಷಣ ದೇವರ ಮುಂದೆ ಇದ್ದರೆ ಅದನ್ನು ತೆಗೆದಿಟ್ಟುಕೊಂಡು ಮತ್ತೆ ಹಾಕಿಕೊಂಡು ಅಲ್ಲೇ ಇಡಿ. ಮತ್ತೆ ಸ್ನಾನ ಅದು ಜಪ ಸಂಧ್ಯಾವಂದನೆ ಮುಗಿದ ಮೇಲೆ ಸರಿ. ಪವಿತ್ರ ಪಾಣಿಹಿ ಅಂಗುಷ್ಟಾಗ್ರಂ ಸಮಾಕುಂಚ ಮಧ್ಯಪರ್ವಣಿ ಮಧ್ಯಮಾಂಗುಲಿಭಿಸ್ತಸ್ಯ ತದ್ಗೋಕರ್ಣಂ ಪ್ರಚಕ್ಷತೆ. ಈಗ ಆಚಮನೆಗೆ ಬಂದೆವು, ಇನ್ನೂ ಆಚಮನೆಯಲ್ಲೇ ಇದ್ದೇವೆ ನಾವು. ಆಚಮನೆಗೆ ಬರುವಾಗ
ಕೈಯನ್ನು ಹೇಗೆ ಹಿಡ್ಕೊಳ್ಬೇಕು? ನಮ್ಮ ಕೈಯಲ್ಲಿ ಅದು ಗೋಕರ್ಣ ಅಂತ. ಗೋಕರ್ಣ ಅಂದರೆ ಗೋಕರ್ಣ ಅದು ಹಾಗೇ ಅರ್ಥ. ಆದರೆ ಇಲ್ಲಿ ಹೇಳ್ತಾ ಇರೋದು ನಮ್ಮ ಕೈಯ ಮುದ್ರೆ ಹಸುವಿನ ಕಿವಿಯಂತೆ ಕಾಣಬೇಕು. ಹಸು ಮಧ್ಯದಲ್ಲಿದ್ದಾಗ ಅದರ ಕಿವಿ ಹೇಗಿರುತ್ತೆ? ಪೂರ್ತಿಯಾಗಿ ಹೀಗೆ ಬಂದು ಹೀಗೆ ಬೆಂಡಾಗಿರುತ್ತೆ. ಹಾಗೆ ನಮ್ಮ ಬೆರಳು ಕೂಡ 2 ಬೆರಳುಗಳನ್ನು ಹಿಂದಕ್ಕೆ ಬಿಟ್ಟು ಮಧ್ಯದ ಬೆರಳನ್ನು ಮಧ್ಯಕ್ಕೆ ತಂದು ಕೈಯಲ್ಲಿ ಒಂದು ಹೊಂಡ ಆಗಬೇಕು. ಅದರಲ್ಲಿ ಒಂದು ಉದ್ದು ಮುಳುಗುವಷ್ಟು ನೀರು. ಕೈ ತುಂಬ ಹೀಗೆ ಹಿಡಿದ್ರೆ ತುಂಬ ನೀರು ಕುಡಿತೀವಿ, ಅದಕ್ಕೋಸ್ಕರ ಹಾಗಿರಬಾರ್ದು. ಕೈಯಲ್ಲಿ ಎಷ್ಟು ನೀರು ಬೇಕೋ ಅಷ್ಟೇ ನೀರಿಗೆ ಆ ವ್ಯವಸ್ಥೆಯನ್ನು ಮಾಡಿ ಅಂತ. ಅಂದರೆ ಒಂದು ಉದ್ದು ಮುಳುಗುವಷ್ಟು ಜಾಗದಲ್ಲಿ ನೀರನ್ನು ತುಂಬಿಸಿಕೊಂಡು ಅದರಲ್ಲಿ 3 ಸರ್ತಿ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ ಅಥವಾ ಶ್ರೌತಾಚಮನೆ ಮತ್ತು ವೈಷ್ಣವಾಚಮನೆ ಅಂತ 2 ಥರದ್ದು ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು, ವಿಷ್ಣು ತೀರ್ಥರು ಹೇಳುವಾಗ 2 ಥರದ್ದು ಹೇಳ್ತಾರೆ. ಅದರಲ್ಲಿ ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ. ಋಗ್ವೇದ ಅಂದರೆ ಭಗವಂತನದೇ ಹೆಸರದು, ಯಜುರ್ವೇದ ಅಂತ ದೇವರದ್ದೇ ಹೆಸರು, ಸಾಮವೇದ ಅಂತ ದೇವರದ್ದೇ ಹೆಸರು. ಯಾಕೆಂದರೆ ಆ ವೇದಗಳಿಂದ ಪ್ರತಿಪಾದ್ಯ ಅವನೇ ಅಲ್ವಾ, ಅದನ್ನಾಗ ಅವನದ್ದೇ ಹೆಸರು ಅಂತ. ಆ 3 ರೂಪಗಳನ್ನು, ಯಾಕೆಂದರೆ ನಾವು ಜಪ ಮಾಡೋದು ಅದಕ್ಕೆ ಅಲ್ವಾ, ವೇದದ ಅಧಿಕಾರ ಸಿದ್ಧಿ ಆಗಲಿ, ನಮ್ಮ ನಿತ್ಯದ ಅಧ್ಯಯನ ಬ್ರಹ್ಮಯಜ್ಞ ಮುಂದೆ ಮಾಡೋದು ಅದಕ್ಕೋಸ್ಕರ. ಆ ಯಜ್ಞ ಸಿದ್ಧಿಗೋಸ್ಕರ ಮೊದಲು ಗಾಯತ್ರಿ ಮಾಡೋದು. ಅದನ್ನೇ ಮೊದಲು ಆ ಋಗ್ವೇದದ, ಯಜುರ್ವೇದದ, ಸಾಮವೇದದ ಭಗವದ್ ರೂಪಗಳನ್ನೇ ಚಿಂತನೆ ಮಾಡಿ ನೀರನ್ನು ತೆಗೆದುಕೊಳ್ಳುವುದು. ಅದರ ಜೊತೆಗೆ ಕೇಶವ, ನಾರಾಯಣ, ಮಾಧವ ಅಂತ 3 ರೂಪಗಳಿಂದ ನೆನಪಿಸಿಕೊಂಡು 3 ಸರ್ತಿ ನೀರನ್ನು ಸ್ವೀಕರಿಸುವುದು. ಆಚಮನೆ ಅಂತ ಒಂದು ಬರೀ ಅಷ್ಟೇ ಮಾತಾಡೋದಾದರೆ ಅಲ್ಲಿ ತುಂಬ ವಿಷಯ ಇದೆ. ಯಾಕೆಂದರೆ ಎಲ್ಲಿ ಆಚಮನೆ ಮಾಡಬೇಕು ಅಂತ ಒಂದಿಷ್ಟು ದೊಡ್ಡ ಲಿಸ್ಟ್ ಇದೆ. ನಾವು ಊಟ ಆದ ಮೇಲೆ ಕೈ ತೊಳೆದ ತಕ್ಷಣ ಒಂದು ಸರ್ತಿ ಆಚಮನೆ ಮಾಡಿಕೊಳ್ಬೇಕು. ಬಟ್ಟೆ ಉಟ್ಟು ಹೊಸ ಬಟ್ಟೆ ಮತ್ತೊಂದು ಉಡ್ತಾ ಇದ್ದೇವೆ ಅಂತಂದರೆ ಆಚಮನೆ ಮಾಡಬೇಕು. ಜೋರಾಗಿ ಸೀನಿ ನಾವು ದೇಹದ ಮಲವನ್ನು ಹೊರಗೆ ಹಾಕ್ತೇವೆ, ಮೂತ್ರ ಮಾಡಿ ಬರ್ತೇವೆ ಅಂತಂದರೆ ಅದು ಮುಗಿಸಿ ಬಂದು ಕೈಕಾಲು ತೊಳ್ಕೊಂಡ ಮೇಲೆ ಒಮ್ಮೆ ಆಚಮನೆ ಮಾಡಬೇಕು. ಹೀಗೆ ತುಂಬ ಕಡೆ ಹೇಳ್ತಾನೆ. ಆದರೆ ಎಲ್ಲದರ ಉದ್ದೇಶ ಒಂದು ತಿಳ್ಕೊಳ್ಳಿ. ಇಷ್ಟು ಸರ್ತಿ ಆಚಮನೆ ಮಾಡಲಿಕ್ಕೆ ನೀರು ಎಲ್ಲಿಗೆ ಹೋಗುದು ಅಂತ ಯೋಚನೆ ಮಾಡಬೇಡಿ. ಅದರ ಹಿಂದಿನ ಉದ್ದೇಶ ಇಷ್ಟೇ, ಪ್ರತಿ ಸರ್ತಿಯೂ ಮತ್ತೆ ನಮ್ಮನ್ನು ನಾವು ನೆನಪಿಸಿಕೊಳ್ಳುವುದು, ನಮ್ಮ ಪ್ರತಿಯೊಂದು ಇಂದ್ರಿಯದಲ್ಲಿರುವ ಭಗವಂತನ ಎಚ್ಚರಿಕೆಯನ್ನು ತಂದುಕೊಳ್ಳುವುದು. ಆದಿತ್ಯ ವಸವೋ ರುದ್ರಾಹ ವಾಯುರಗ್ನಿಶ್ಚ ಧರ್ಮರಾಟ್ ವಿಪ್ರಸ್ಯ ದಕ್ಷಿಣೇ ಕರ್ಣೆ ನಿವಸಂತಿ ಹಿ ದೇವತಾ. ಕೆಲವು ಕಡೆ ನಾವು ಹೋದಾಗ ನೀರು ಸಿಗುವುದಿಲ್ಲ, ಆಚಮನೆ ಮಾಡಲಿಕ್ಕಾಗೋದಿಲ್ಲ. ಆ ನೀರು ಕಾಲು ತೊಳ್ಕೊಳ್ಳೋದಷ್ಟೇ ಹೊರತು ನೀರು ಬಾಯಿಗೆ ಹಾಕ್ಲಿಕ್ಕಾಗಲ್ಲ, ಆ ಸ್ಥಿತಿಯಲ್ಲಿರುತ್ತೆ. ಆಗ ಏನು ಹೇಳ್ತಾರೆ? ಬಲಗಿವಿಯನ್ನು ಸ್ಮರಣೆ ಮಾಡಿಕೊಂಡು ಗಂಗಾದಿ ಸಕಲ ತೀರ್ಥ ದೇವತೆಗಳು ಇಲ್ಲಿ ಇದ್ದಾರೆ, ನನ್ನ ದೇಹದ ಶುದ್ಧಿ ಆಗಲಿ ಅಂತ ಸ್ಮರಿಸಿಕೊಂಡು ದಕ್ಷಿಣ ಕರ್ಣವನ್ನು ಸ್ಪರ್ಶ ಮಾಡಿದರೆ ನಮಗೆ ಕೊನೆಗೆ ಎಲ್ಲದಕ್ಕೂ ಅದೇ ಸುಲಭ ಆಗುತ್ತೆ ಅಂತ ಮುಟ್ಟಿ ಅದೇ ಮೈಲಿಗೆ ಆಗಿಬಿಡುತ್ತೆ. ನಮ್ಮ ಪರಿಸ್ಥಿತಿ ಯಾವುದಾದ್ರೂ ಒಂದು ಅನುಕೂಲ ಸಿಂಧು ಹೇಳಿಕೊಟ್ಬಿಟ್ರೆ ಕೊನೆಗೆ ಎಲ್ಲ ಅದೇ ಆಗೋಗ್ಬಿಡುತ್ತೆ. ಆಚಮನೆ ಮಾಡಬೇಕು ಅಂತ ಹೇಳಿದಾಗೆಲ್ಲ ಕಿವಿ ಮುಟ್ಬಿಡೋದು ಅಂತ. ಹಾಗಲ್ಲ, ಅದು ತೀರಾ ಅನಿವಾರ್ಯವಾದ ಪ್ರಸಂಗದಲ್ಲಿ ನಾವು ಅದಕ್ಕೇ ನಮಸ್ಕಾರ ಮಾಡುವಾಗಲೂ ದೊಡ್ಡವರಿಗೆ ಕಾಲು ತೊಳಿಬೇಕು ಅಂತಿರುವುದು. ನಾವು ದೊಡ್ಡವರಿಗೆ ನಮಸ್ಕಾರ ಮಾಡ್ತೇವಲ್ವ, ಆಗ ನಾವು ಹೀಗೆ ಮುಟ್ಟಿ ಅವರ ಪಾದವನ್ನು ಮುಟ್ತೇವೆ ನಾವು. ಅಂದರೆ ನಮ್ಮ ಕೈಯಲ್ಲಿ ಕಿವಿಯಲ್ಲಿರುವಂಥ ಗಂಗಾದಿ ದೇವತೆಗಳನ್ನೆಲ್ಲ ಸ್ಮರಣೆ ಮಾಡಿ ಆ ನೀರಿನಿಂದ ನಿಮ್ಮ ಪಾದವನ್ನು ತೊಳೀತಾ ಇದ್ದೇನೆ ಅಂತ ಅರ್ಥ. ಕೈ ಮುಚ್ಚಿನ ನೆಲ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೇವೆ ಅಂದರೆ. ನಾವು ಅದೇನೋ ಹೀಗೆ ಕ್ಲಾಸಲ್ಲಿ 5ನೇ ಕ್ಲಾಸಲ್ಲಿ 6ನೇ ಕ್ಲಾಸ್ ಕೂತು ಬಸ್ಕಿ ತೆಗೆದಂಗೆ ತೆಗೆಸ್ತಾರೆ, ಅದೆಲ್ಲ ಅದರ ಅಭಿಪ್ರಾಯ ಇರೋದು ಕಿವಿಯನ್ನು ಹೀಗೆ ಹಿಡ್ಕೊಳ್ಳೋದಲ್ಲ ನಮಸ್ಕಾರ ಮಾಡಲಿಕ್ಕೆ ಅಥವಾ ಗೋತ್ರಾಭಿವಾದನ ಮಾಡಲಿಕ್ಕೆ. 2 ಕೈಯನ್ನು ಹೀಗೆ ಮುಟ್ಟಿ ಇಲ್ಲಿರುವಂತಹ, ನೋಡಿ ಯೋಚನೆ ಮಾಡಿ, ಈ ಬಲಗಿವಿಯ ಕೈಯನ್ನು ಅಂದರೆ ಬಲಗಿವಿಯನ್ನು ನಾನು ಬಲಗೈಯಿಂದ ಸ್ಪರ್ಶಿಸಿ ಎದುರುಗಡೆ ನಿಂತವರ ಬಲಗಾಲನ್ನು ಮುಟ್ತಾ ಇದ್ದೇನೆ, ಎಡಗಿವಿಯನ್ನು ಸ್ಪರ್ಶಿಸಿ ಎದುರುಗಡೆ ನಿಂತವರ ಎಡಗಾಲನ್ನು ಮುಟ್ತಾ ಇದ್ದೇನೆ. ನೀವು ಹೀಗೆ ಮಾಡುವುದೇನು? ಉಲ್ಟಾ ಆಗ್ತಾ ಇದೆ. ಬಲಗಿವಿ ಎಡಗಾಲಿಗೆ, ಎಡಗಿವಿ ಬಲಗಾಲಿಗೆ ಆಗಿಬಿಡುತ್ತೆ. ಹಾಗಲ್ಲ, ಬಲಗಿವಿಯಿಂದ ಬಲಗಾಲು, ಎಡಗಿವಿಯಿಂದ ಎಡಗಾಲು ಹೀಗೆ ಮುಟ್ಟಿ ನಾನು ನಮಸ್ಕಾರ ಮಾಡ್ತೇನೆ ಅನ್ನೋದು ಆಚಮನೆಯ ಒಂದು ವಿಧಾನದಲ್ಲಿ ಭಗವಂತನ ಅವನ ಎದುರುಗಡೆ ನಿಂತವರ ದೊಡ್ಡವರ ಕಾಲು ತೊಳೆಯುವುದು ಅನ್ನೋದಕ್ಕೋಸ್ಕರ ಕಿವಿ ಮುಟ್ಟಿ ನಮಸ್ಕಾರ ಮಾಡೋದು. ಅಂದರೆ ಅದು ಕೈ ತೊಳಿಲಿಕ್ಕೆ ಅನ್ನುವುದಕ್ಕೆ ಒಂದು ಕಾರಣ ಆದರೆ ಶುದ್ಧತೆ, ಗಂಗಾದಿ ದೇವತೆಗಳ ಸ್ಮರಣೆ ಅಂತ ಅನ್ನೋದು ಕಾರಣ ಆಗುತ್ತೆ. ಸ ಆಚಾಮೋಂತರಂಗಾನಾಂ ಸ್ನಾನ ರೂಪೋ ನಿಗದ್ಯತೆ. ಆಚಮನೆ ಅಂದರೆ ಇನ್ನೊಂದೇನು ಅಂದರೆ, ಬಹಳ ಹಿಂದೆ ಎಲ್ಲ ನೀವು ನೋಡಿದರೆ ಅವರು ಶೌಚಕ್ಕೆ ಹೋಗಿ ಬಂದರೆ ಎಲ್ಲಾದರೂ ಮತ್ತೆ ಮಧ್ಯಾಹ್ನದ ನಂತರ ಸಂಜೆ ಎಲ್ಲ ಹೋದರೆ ಕಟಿ ಸ್ನಾನ ಮಾಡಿ ಬರೋರಿದ್ರು ಬಹಳ ಹಿಂದೆ ಎಲ್ಲ. ಅದರ ಉದ್ದೇಶ ಏನು ಅಂದರೆ, ನೀವು ಸರಿಯಾಗಿ ಯೋಚನೆ ಮಾಡಿದರೆ ನಾವು ಮಲಕ್ಕೆ ಹೋಗಿ ಬಂದ ಮೇಲೆ ಅದು ಗಾಳಿಯಲ್ಲಿ ಅದರ ಪಾರ್ಥಿವ ಕಣಗಳು, ಅಂದರೆ ಮಣ್ಣಿನ ಕಣ ಹೇಗಿರುತ್ತೋ ಹಾಗೆ ವಾಸನೆ ಅಂದರೆ ಅದರದ್ದೇ ಪಾರ್ಥಿವ ಕಣಗಳಲ್ವ, ಎಲಿಮೆಂಟ್ಸೇ ಇರುತ್ತಲ್ಲಿ. ಆ ಎಲಿಮೆಂಟ್ಸು ನಾವು ಮೈಯ ಮೇಲೆ ಬಿತ್ತು ಅಂತಂದರೆ ಅದನ್ನು ನಾವು ಅದೇ ಕೆಲಸದಿಂದ ಮಾಡ್ಕೊಂಡು ಇನ್ನೊಂದು ಬಟ್ಟೆಗೆ ಹಾಕ್ಕೊಳ್ತೇವೆ ಅಥವಾ ದೇವ್ರ ಮನೆಗೆ ಹೋಗ್ತೇವೆ, ಇನ್ನೆಲ್ಲೋ ಹೋಗ್ತೇವೆ. ಅದೆಲ್ಲವನ್ನೂ ಶುದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ ಮತ್ತೊಮ್ಮೆ ಸ್ನಾನ ಮೈಯಲ್ಲಿ. ಅದಕ್ಕೆ ಹಿಂದೆ ಎಲ್ಲ ನೋಡಿ, ಶೌಚಕ್ಕೆ ಹೋಗಿ ಬರಬೇಕು ಅಂದರೆ ತಲೆಗೊಂದು ಮುಂಡಾಸ್ ಕಟ್ಕೊಳ್ತಾ ಇದ್ರು. ಅಂದರೆ ಆ ಕೂದಲಿನಲ್ಲಿ ಅದು ಬೇಗ ಎಳ್ಕೊಳ್ಳುತ್ತೆ, ಅಂತಹ ದುರ್ವಾಸನೆ ತಲೆಯಲ್ಲಿ ಬಹಳ ಬೇಗ ಕೂತ್ಕೊಳ್ಳುತ್ತೆ.
ನೀವು ಯಜ್ಞ ಮಾಡಿ ಬಂದ ಮೇಲೆ ತಲೆಯನ್ನು ನೋಡಿ ಒಂದು ಸರ್ತಿ, ಆ ಮಾಡಿ ಬಂದ ಜಾಗಕ್ಕೆ ಹೋಗಿ ಬಂದರೆ ತಲೆ ಇಡೀ ಯಜ್ಞದ ವಾಸನೆ ಬರ್ತಾ ಇರುತ್ತೆ, ಸ್ಮೆಲ್ ಬರ್ತಾ ಇರುತ್ತೆ. ಹಾಗೆ ನಾವು ಅಲ್ಲಿ ಹೋದಾಗಲೂ ಅದರ ಸ್ಮೆಲ್ಲು ನಮ್ಮ ದೇಹಕ್ಕೆ ಮೈಗೆ ಅಂಟಿಕೊಂಡಿತು ಅಂತಂದರೆ ನಾವು ಆಮೇಲೆ ಮಾಡುವ ಎಲ್ಲ ಕೆಲಸವೂ ಮೈಲಿಗೆ ಅಂತ ಅರ್ಥ. ಅದಕ್ಕೋಸ್ಕರ ಸ್ನಾನ ಮಾಡುವ ಮುಂಚೆ ಅದನ್ನೆಲ್ಲ ಮುಗಿಸಿ ಬರಬೇಕು. ಈಗ ಏನು ಹಿಂದೆ ಎಲ್ಲ ಏನಂದರೆ ನಿಮ್ಗೆ ಗೊತ್ತಿದೆ, ಅದಕ್ಕೆ ಬೇರೆ ರೂಮ್ ಇರ್ತಿತ್ತು, ಇದಕ್ಕೆ ಬೇರೆ ಕೊಠಡಿ ಇರ್ತಿತ್ತು. ಈಗ ಎರಡೂ ಒಂದೇ, ಆ ಕಡೆ ಇರುತ್ತೆ ಈ ಕಡೆ ಇರುತ್ತೆ. ನೀವು ಅಲ್ಲಿಂದ ಮಾಡಿ ಬಂದು ಮುಗಿಸಿ ಮತ್ತೆ ಸ್ನಾನ ಮಾಡೋದು, ಅದೇ ಗಾಳಿ ನಮ್ಮ ಮೈಗೆ ತಾಗ್ತಾ ಇರುತ್ತೆ, ಮತ್ತೆ ಅದೆಲ್ಲವೂ ಮೈಲಿಗೆ ಆದ ಸ್ಥಿತಿಯಲ್ಲಿದೆ. ಅನಿವಾರ್ಯ ಪರಿಸ್ಥಿತಿ ಹೇಳೋದು ನಾನು. ಆಗ ನಾವೇನು ಮಾಡಬೇಕು, ಮತ್ತೆ ಪುಂಡರೀಕಾಕ್ಷನನ್ನು ಸ್ಮರಣೆ ಮಾಡಿಕೊಂಡು ನನ್ನ ಮೈಯನ್ನು ಶುದ್ಧಿ ಮಾಡು ಅಂತ ಕೇಳಬೇಕು. ಅಂದರೆ ಹಿಂದಿನವರ ಹೈಜೀನಿಕ್ ಯೋಚನೆಗಳು ಎಷ್ಟಿದೆ ಅಂದರೆ ಪ್ರತಿಯೊಂದೂ ಕೂಡ ಕಾರಣ ಇದೆ. ಇದು ನಿಮ್ಗೆ ಹೆಚ್ಚು ಅರ್ಥ ಆಗಬೇಕು ಅಂದರೆ ಒಂದು ಮಾತು ಹೇಳ್ತೇನೆ. ದೊಡ್ಡವರು ನಿಮ್ಗೆ ಏನು ಹೇಳ್ತಾರೆ, ಸಾಮಾನ್ಯ ನಾವು ಊಟ ಮಾಡಿದ ತಕ್ಷಣ ಶೌಚಕ್ಕೆ ಮಲ ವಿಸರ್ಜನೆಗೆ ಹೋಗಬಾರ್ದು ಅಂತ. ಕಾರಣ ಏನು ಅಂತ ಒಮ್ಮೆ ಯೋಚನೆ ಮಾಡಿದರೆ ನೀವು ಸ್ಪಷ್ಟ ನೋಡಿದರೆ ಗೊತ್ತಾಗುತ್ತೆ. ಆದ ತಕ್ಷಣ ಹೋದರೆ ಆ ಸ್ಮೆಲ್ಲನ್ನೇ ನಾವು ತಗೊಳ್ತೇವೆ. ಅಲ್ಲಿ ಹೋಗಿ ಬಂದಾಗ ನಾವು ಆಗ ತಿಂದ ಆಹಾರದ ಜೊತೆಗೆ ಅದೇ ಸ್ಮೆಲ್ ಹೋಗುತ್ತೆ ಹೊಟ್ಟೆ ಒಳಗೆ. ಆ ಸ್ಮೆಲ್ ಕಣಗಳು ನಾವು ತಿಂದ ಆಹಾರದ ಜೊತೆಗೆ ಸೇರಿಕೊಂಡ ತಕ್ಷಣ ಪಚನ ಆಗುವ ಜಾಗಗಳಲ್ಲಿ ಏನೇನು ಅದಕ್ಕೆ ಗ್ರಂಥಿಗಳಿರ್ತವೆ ಅದೆಲ್ಲ ಏನು ಯೋಚನೆ ಮಾಡುತ್ತೆ, ಇದು ಈಗಾಗಲೇ ಪಚನ ಆದ ವಸ್ತು ಅಂತ ಅಂದ್ಕೊಂಡು ಅದನ್ನು ಹಾಗೆ ಹೊರಗೆ ಹಾಕುತ್ತೆ. ಅಲ್ಲಿರುವ ಸತ್ವವನ್ನು ಹೀರ್ಕೊಳ್ಳೋದಿಲ್ಲ. ನಾವು ಹೇಳ್ತೇವೆ ಮೈಗೆ ಹತ್ತುವುದಿಲ್ಲ ಅಂತ. ಮೈಗೆ ಹತ್ತುವುದಿಲ್ಲ ಅನ್ನೋದ್ರ ಕಾರಣ ಏನು, ನಾವು ಆ ಕಾಲಕ್ಕೆ ತಕ್ಷಣ ಅದರ ಹಿಂದೆ ಹೋಗಿ ಬಂದರೆ ಅದರ ಸ್ಮೆಲ್ಲು ನಮ್ಮ ದೇಹದ ಒಳಗೆ ಹೋಯಿತು ಅಂತಂದರೆ, ಅದು ಆಹಾರ ಜೊತೆಗೆ ಸೇರಿಕೊಂಡಿತು ಅಂತಂದರೆ ಜೀರ್ಣ ಆಗುವಾಗ ಆ ಜೀರ್ಣ ಮಾಡುವ ಅಂಗಗಳೆಲ್ಲ ಇದು ನಮಗೆ ಸಂಬಂಧಪಟ್ಟ ವಸ್ತುವಲ್ಲ, ಇದು ಬೇಕಾಗಿಲ್ಲ ಅಂತ. ನಾವು ಕುಡಿಯುವಾಗಲೂ ಹಾಗೆ ನಿಂತು ಕುಡಿತೇವೆ, ಘಟ ಅಂತ ಇಳಿದು ಬಿಡುತ್ತೆ. ಯೋಗದವರು ಹೇಳಿದರೆ ನಂಬ್ತಾರೆ, ಮಂಡಿ ನೋವು ಬರುತ್ತೆ, ನಿಮಗೆ ಲಿವರ್ ಪ್ರಾಬ್ಲಮ್ ಬರುತ್ತೆ, ಅದರಿಂದ ಕೂತು ಕುಡೀರಿ ಅಂತ ಅವರೇನಾದರೂ ಹೇಳಿದರೆ ನಂಬ್ತೇವೆ ನಾವು. ಡಾಕ್ಟ್ರ್ ಹೇಳಿದರೆ ನಂಬ್ತೇವೆ. ನಾವಾಗಿ ಕುಡಿಬಾರ್ದು, ನಿಂತು ಕುಡಿಬಾರ್ದು ಹೇಳಿದೆ, ನಾವು ಎಲ್ಲ ಕಡೆ ಹಾಗೆ. ನಮಗೆ ಓಡಾಡ್ತಾ ನಳಿತಾ ಕುಣಿತಾ ತಿನ್ನುವುದು ಕುಣಿಯುವುದು ಹಾಡೋದು ಅಂದರೆ ರಾಕ್ಷಸರ ಸ್ವಭಾವ ಬಹಳ ಇಷ್ಟ ಆಗಿಬಿಟ್ಟಿದೆ, ನಾವು ಹಾಗೇ ಇರೋದು ಅಂತ ಅಂದುಬಿಡ್ತಾರೆ. ಆದರೆ ವಸ್ತುತಃ ಕೂತು ಘಟಘಟನೂ ಕುಡಿಬಾರ್ದು. ನಾವು ಬಾಯಿಯ ಸಲೈವಾದ ಜೊತೆಗೆ ನೀರನ್ನು ಸೇರಿಸಿಕೊಂಡು ಕುಡಿದ್ರೆ ಆಹಾರ ಜೀರ್ಣ ಆಗುವ ವಿಷಯಕ್ಕೆ ಬೇಕಾದ ನೀರಿನ ಪ್ರಮಾಣ ಸರಿಯಾಗಿ ಹಂಚಿಕೆ ಆಗುತ್ತೆ. ನಾವು ಹಾಗೆ ಇಳಿಸಿಬಿಟ್ರೆ ಅದು ಸೀದಾ, ಯಾಕೆಂದರೆ ಜೀರ್ಣ ಮಾಡಿಕೊಳ್ಳುವಂತಹ ಆ ವಸ್ತುವಿಗೆ ನೀರು ಅನ್ನೋದರಲ್ಲಿ ಯಾವುದೂ ಗಟ್ಟಿ ವಸ್ತು ಇಲ್ಲ, ಅದು ಬೇಗನೆ ಇದರಲ್ಲಿ ನಮಗೆ ಬೇಕಾದ್ದೇನೂ ಇಲ್ಲ ಅಂತ ಹಾಗೆ ಮುಂದಕ್ಕೆ ಕಳಿಸ್ಬಿಡುತ್ತೆ. ಅದು ನಾವು ಕುಡಿದ ಉದ್ದೇಶನೇ ಗಂಟ್ಲಲ್ಲಿ ಬಾಯಾರಿಕೆ ಆರಿತು ಅಂತ ಅನಿಸುತ್ತೆ ಹೊರತು ನಿಜವಾಗಿ ರಕ್ತಕ್ಕೆ ಸೇರಬೇಕಾದ ನಿಜವಾದ ನಮ್ಮಲ್ಲಿ ಇವತ್ತು ಅದೊಂದು ಸ್ವಲ್ಪ ವಿಚಿತ್ರ ಆಗಿಬಿಟ್ಟಿದೆ. ನಾವು ಅದೇನೋ ಮಿನರಲ್ ವಾಟರ್ ಅಂತ ಮಾಡಿಕೊಂಡು ಕೆಲವೊಮ್ಮೆ ಅನಿವಾರ್ಯ ಇರುತ್ತೆ, ನಾನು ಅದನ್ನು ತಪ್ಪು ಹೇಳಲ್ಲ. ಆದರೆ ಆ ಪರಿಸ್ಥಿತಿ ನಮಗೆ ದೇಹಕ್ಕೆ ಅನಾನುಕೂಲತೆ ಹೇಗೆ ಕಾರಣ ಆಗುತ್ತೆ ಅಂದರೆ, ಅದನ್ನೇ ಬಳಸಿ ಅಕಸ್ಮಾತ್ ಒಂದು ದಿವಸ ಆ ನೀರು ಸಿಗದೆ ಬೇರೆ ನೀರು ಕುಡಿದ ತಕ್ಷಣ ನಮ್ಮ ದೇಹಕ್ಕೆ ಇಲ್ಲಿಯ ತನಕ ರೆಸಿಸ್ಟೆನ್ಸ್ ಪವರ್ ಇಲ್ಲದೆ ಆ ನೀರನ್ನು ಕುಡಿದು ದೋಷಯುಕ್ತವಲ್ಲದ ನೀರನ್ನು ಕುಡಿದು ಈ ನೀರು ಚೂರು ಬಿದ್ದ